ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಸಂದರ್ಶನ. ಈ ವಿಶೇಷ ಸಂದರ್ಶನದಲ್ಲಿ ವಿಶೇಷ ವ್ಯಕ್ತಿ, ಅದರಲ್ಲೂ ಮೂಡಿಗೆರೆ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶದ ಒಬ್ಬ ಕೃಷಿ ಕುಟುಂಬದಲ್ಲಿ ಕಾರ್ಮಿಕನಾಗಿ ಹುಟ್ಟಿರ್ತಕ್ಕಂಥದ್ದು, ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಏನೀಗ ಲೈವ್ ಪೇಜ್ಗಳಲ್ಲಿ ಬರ್ದೇನೆ ಫೇಸ್ಬುಕ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು. ನವೀನ್ ಹಾವಳಿ ಅಂತೇಳಿ ಇವರು ಸ್ನೇಹಿತರು. ಅವರು ಒಂದಷ್ಟು ತಮಾಷೆಗಳನ್ನು ಎಲ್ಲ ಮಾಡ್ತಾ ಇದ್ರು, ಹಾಡು ಹೇಳ್ತಾ ಇದ್ರು. ಹಾಗೆ ಇದನ್ನು ಗಮನಿಸಿದ ಬಕ್ಕಿ ಮಂಜು ಅವರು, ಏನು ನಮ್ಮ ಅವಿನ್ ಸ್ವರಸಂಗಮ ಟೀಮ್ ಇದೆ, ಅದರಲ್ಲೂ ಕೂಡ ಕರೆದು ಹಾಡು ಹೇಳಿಸಿ ತಮಾಷೆ ಮಾಡಿಸಿ ಒಂದಷ್ಟು ಲೋಕ ಜಗತ್ತಿಗೆ ಪರಿಚಯ ಮಾಡಿದಂಥದ್ದು. ಅವಿನ್ ಸ್ವರಸಂಗಮದಿಂದ ಪ್ರಖ್ಯಾತರಾದಂಥವ್ರು. ಜೊತೆಗೆ ಒಂದಷ್ಟು ಪ್ರಾಮಾಣಿಕ ಕಲಾವಿದರು, ಯಾರು ಪ್ರಾಮಾಣಿಕರು ಇರ್ತಾರೆ ಅವರಿಗೆ ಭಗವಂತ ಒಂದಲ್ಲ ಒಂದು ದಿವಸ ಅವಕಾಶನ ಮಾಡಿಕೊಡುತ್ತೆ. ಯಾಕೆಂತಂದರೆ ಸೂಕ್ಷ್ಮ ಸ್ವಭಾವದವರು, ಯಾರನ್ನೂ ಏನೋ ಒಂದು ಜೋರಾಗಿ ಮಾತಾಡಿದಂಥವ್ರಲ್ಲ. ಜೊತೆಗೆ ದೈವ ಭಕ್ತ, ಮನೆಯಲ್ಲೇ ಒಂದು ದೇವಿನ ಆರಾಧಿಸಿ ಪೂಜೆ ಮಾಡ್ತಕ್ಕಂಥದ್ದು. ಆ ನಂತರ ವರ್ಷಕ್ಕೊಂದ್ಸರಿ ಅವರಿಗೆ ಆ ದೇವಿಗೆ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾ ಬಂದರು. ಇನ್ನೊಂದು ವಿಶೇಷ ಅಂದರೆ ತನ್ನ 5ನೇ ವಯಸ್ಸಿನಲ್ಲಿ ಅವರು ನಾನ್ ವೆಜ್ಜನ್ನು ತ್ಯಜಿಸಿ ವೆಜಿಟೇರಿಯನ್ ಪ್ಯೂರು. ಹಾಗಾಗಿ ಭಗವಂತನ ಕೆಲಸವನ್ನು ಮಾಡ್ತಾ ಬಂದರು. ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಎಲ್ಲ ಅರ್ಹತೆಗಳು ಕೂಡ ಇವರಿಗಿದೆ. ಹಾಗಾಗಿ ಇವತ್ತು ಭಗವಂತ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅವಿನ್ ಸ್ವರ ಸಂಗಮಕ್ಕೆ ಬಂದ ನಂತರ ದೇಶ ವಿದೇಶಗಳಲ್ಲಿ ಪರಿಚಯ ಆಗುವಂಗೆ ಆಯಿತು. ನೋಡೋಣ ಅವ್ರು ಯಾರು, ಏನು, ಎಲ್ಲಿಂದ ಎಲ್ಲಿಗೆ ಹೋದರು ನೋಡೋಣ. ಇವತ್ತು ಬ್ಯಾಗ್ ಹಾಕೊಂಬಂದ್ರಿ, ಎಲ್ಲಿ ಹೊರಟ್ರು ಅಂತ ಗೊತ್ತಿಲ್ಲ. ಹಂಗಾಗಿ ಈಗ ಸ್ವಲ್ಪ ಸಂಚಾರ ಜಾಸ್ತಿ ಆಗಿದೆ. ಓಕೆ, ಅವ್ರನ್ನೇ ಕೇಳೋಣ, ಪರಿಚಯ ಮಾಡ್ಕೊಳ್ಳೋಣ. ಆಯ್ತಾ? ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ಪೂರ್ಣ ಹೆಸರು ರಮೇಶ್ ಯಾದವ್ ಅಂತ ಸರ್. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಬಾಬು ಅಂತ, ತಾಯಿ ಇಂಪುಲು ಅಂತ. ನನ್ನ ಎಂತ ಹೆಸರು ಬೇಬಿ. ಮತ್ತೆ ಮಕ್ಳು 3 ಜನ ಗಂಡ್ ಮಕ್ಳು, ಕಿಶೋರ್, ಕೀರ್ತನ್, ಕಾರ್ತಿಕ್ ಅಂತ. ನಾನು ನಿಡ್ವಾಳೆ ಗ್ರಾಮದ ಚಂದೊಳ್ಳಿ ಅಂತ ನಮ್ಮ ಊರ ಹೆಸರು. ಈಗ ಕುತೂಹಲಕ್ಕೆ ಕೇಳ್ತೀನಿ, ಸತ್ಯ ಹೇಳ್ಬೇಕು ಮಾತ್ರ. ಮಕ್ಕಳು 3, ಹೆಂಡತಿ ಒಬ್ರೇನಾ? ಅದು ಸೋದರ ಹೆಂಡತಿ. ಹಂಗಂದ್ರೆ ಸೋದರ ಹೆಂಡತಿ ಅಂದ್ರೆ ಈಗ ನನ್ನ ಸೋದರ ಅತ್ತೆ ಮಗಳು ಅಂತ ಎಲ್ಲ ಹೇಳ್ತಾರಲ್ಲ, ಇದು ನಾನು ಎಂತಿ ಸೋದರ ಎಂತಿ ಅಂತ ಹೇಳ್ತೀನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಆಯ್ತು ಸರ್, ಒಂದು 25-26ನೇ ವರ್ಷ ಸರ್. ನಿಮ್ಗೆ ಮಕ್ಕಳು ಯಾವ್ಯಾವ ಕ್ಲಾಸ್ ಓದ್ತಾ ಇದಾರೆ ಸರ್? ದೊಡ್ಡವನು 2nd PUC ಮುಗಿಸಿ ಒಂದು 10-12 ವರ್ಷ ಆಯ್ತು. ಮಧ್ಯದವನು BCom ಮುಗಿಸಿ ಒಂದು 5-6 ವರ್ಷ ಆಯ್ತು. ಕಿರಿಯವನು ಒಂದು BA ಮಾಡಿ ಒಂದು 4 ವರ್ಷ ಆಯ್ತು. ಮನೇಲೇ ಇದಾರೆ 3 ಜನನು? ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ. ಅಷ್ಟು ಓದಿ ಡಿಗ್ರಿ ಮಾಡಿದ್ರು ಕೂಡ ಕೂಲಿ ಕೆಲಸ, ತೋಟದ ಕೆಲಸ ಮಾಡ್ತಾರೆ. ತೋಟದ ಕೆಲಸನೇ ಸರ್. ಅಂದ್ರೆ ಅವ್ರಿಗೆ ಕೆಲಸ ತೆಗೆದುಕೊಡಂತ ಒಂದು ಅನುಕೂಲತೆ ನಮ್ಮಲ್ಲಿ ಇಲ್ಲ. ನಿಮಗೆ ಬೇಜಾರು ಮಾಡಬೇಡಿ. ನೀವು ಎಷ್ಟೇ ಕ್ಲಾಸ್ ತನಕ ಹೋದ್ರಿ? ಶಾಲೆಗೆ ಹೋದ್ರಾ? ನಾನ್ ಜಾಸ್ತಿ ಓದಿಲ್ಲ ಸರ್, ನಾನೊಂದು 6-7 ಹಿಂಗೆ. ಆಮೇಲೆ ನೀವು ಅಣ್ಣ ತಮ್ಮದಿರು ಎಷ್ಟು ಜನ? ನಾವು ಅಣ್ಣ ತಮ್ಮಂದಿರು 2 ಜನ. ಅಣ್ಣ ದೊಡ್ಡವನು, ನಾನು ಸಣ್ಣವನು, ಮತ್ತೆ ನಮ್ಮ ಅಕ್ಕ ಒಬ್ರು ಇದ್ದಾರೆ. ಆ ನಂತರ ಊರಿನಲ್ಲಿ ಚಂದವಳ್ಳಿನಲ್ಲಿ ಇದೀರಿ? ಹೌದು. ಮನೆಯೆಲ್ಲ ಮಾಡ್ಕೊಂಡು ಅಲ್ಲಿದ್ದೀರಿ? ಆಹಾ. ನಿಮ್ಗೆ ಬಹಳಷ್ಟು ಜನ ಹೇಳ್ತಾರೆ ದೈವ ಭಕ್ತಿ, ಮನುಷ್ಯನಿಗೆ ಒಂದು ದೇವತೆಯನ್ನ ಪೂಜೆ ಮಾಡಿದ್ದಾರೆ. ಏನ್ ದೇವತೆ ಪೂಜೆ ಮಾಡಿದ್ದಾರೆ? ಖಂಡಿತ ಅದು ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ನಾನು ಸುಮಾರು ಒಂದು 28-29 ವರ್ಷದಿಂದ ಪೂಜೆ ಮಾಡ್ತಿದ್ದೀನಿ. ವರ್ಷಕ್ಕೆ ಒಂದ್ಸಲ ನವರಾತ್ರಿ ಉತ್ಸವ 9 ದಿನ ಮಾಡ್ತೀನಿ. ಮತ್ತೆ ಬೆಳಿಗ್ಗೆ ಸಾಯಂಕಾಲ ನಿತ್ಯ ಪೂಜೆ. ಅಂದ್ರೆ ನೀವು ಊರಲ್ಲಿ ಇರಲ್ಲ ಕಡಿಮೆ ಅಲ್ಲ? ಅವಾಗ ಮಗ ಮಾಡ್ತಾನೆ. ಮಗ ಯಾರಾದ್ರೂ ಒಬ್ರು ಮಾಡ್ಲೇಬೇಕು. ಓಹೋ, ನೀವು ಇಲ್ಲಿ ಪೇಟೆಗೆ ಬಂದ್ರು 12 ಗಂಟೆ ಒಳಗೆ ಹೋಗ್ಲೇಬೇಕು? ಹೌದು, ಖಂಡಿತ ಪೂಜೆ ಮಾಡ್ತೀವಿ. ಹೌದು ಸರ್. ಆಹಾ. ಹಾಗಾಗಿ ನೀವು ಅವತ್ತು ಕಲಾವಿದ ಅಂತ ಗೊತ್ತಿರಲಿಲ್ಲ ನಿಮಗೆ, ತಮಾಷೆ ಮಾಡ್ತಾ ಇದ್ರಿ, ಹಾಡು ಹೇಳ್ತಾ ಇದ್ರಿ. ಆದ್ರೂ ಕೂಡ ಅವತ್ತು ಇದ್ದಂತ ನಿಮ್ಮಲ್ಲಿರ್ತಕ್ಕಂಥ ಗುಣ ನೀವು ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ. ಆದ್ರೂ ಒಂದು ಈಗೋ, ಆ ದೊಡ್ಡಸ್ತಿಕೆ, ನಾನು ದೊಡ್ಡ ಕಲಾವಿದ ಅಂತ ಏನ್ ಹಮ್ಮು ಬಿಮ್ಮೆ ಇಲ್ಲಲ್ಲ ಸರ್. ನಾನು ಒಂದು ಹೇಳಕ್ ಇಷ್ಟಪಡೋದಂತ ಹೇಳಿದ್ರೆ, ಇವತ್ತು ಕೋಟಿ ಇದ್ರು ನಾಳೆದ ಭವಿಷ್ಯ ಅವನಿಗೆ ಗೊತ್ತಿರಲ್ಲ.
ಆ ಒಂದು ಉದ್ದೇಶ ಇಟ್ಟು ನಾವು ಎಷ್ಟು ದಿನ ಎಲ್ಲರ ಹತ್ರ ಚೆನ್ನಾಗಿರ್ತೀವಿ ಅದು ಮಾತ್ರ ಕೊನೆ ತನಕ ಇರೋದು. ಈ ಲೆಕ್ಕಾಚಾರದಲ್ಲಿ ನಂದು ಒಂದು ಜೀವನ. ಅದೇ ನಾನು ಬೆಳಗ್ಗೆ ಒಂದು ಮೆಸೇಜ್ ನೋಡಿದೆ, ಬಹಳ ದಿನ ಬದುಕತ್ನಿ ಅಂತ ಯೋಚನೆ ಮಾಡಿದನು ಕೂಡ ಇವತ್ತು ಮಶಾಣದಲ್ಲಿದ್ದೇನೆ, ಅವನಿಗೆ ಗೊತ್ತಿರಲಿಲ್ಲ. ಅದೇ 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 ಹಾಗಾಗಿ ಬದುಕಬೇಕು ಅಂತ ಒಂದು ಆಸೆ ಇರುತ್ತೆ, ಎಷ್ಟು ದಿವಸ ಅಂತಿಲ್ಲ. ಓಕೆ ಸರ್, ಈಗ ನೀವು ಈ ಒಂದು ಹಾಡು ಹೇಳೋಂಥದ್ನ, ತಮಾಷೆ ಮಾಡೋಂಥದ್ನ ಹೆಂಗ್ ಬಂತು ಕಲೆ? ಯಾರು ಕಲ್ಸಿದ್ರ ನಿಮ್ಗೆ, ನೀವೇ ಕಲ್ತಿದ್ದ? ಇಲ್ಲ ಸರ್, ಹಿಂಗೆ ಎಲ್ಲ ನಾವು ಕನ್ನಡ ಸಿನಿಮಾ ಭಾರಿ ನಾವು ಅಭಿಮಾನಿಗಳು, ಕನ್ನಡದ ಅಭಿಮಾನಿ. ಹಂಗಾಗಿ ಕನ್ನಡ ಪಿಕ್ಚರ್ಗಳನ್ನೇ ಜಾಸ್ತಿ ನೋಡ್ತಾ ಬಂದೆ. ಯಾರ ಪಿಕ್ಚರ್ ನೋಡ್ತಿದ್ದೀರಿ ಜಾಸ್ತಿ? ನನಗೆ ಅವರು ಇವ್ರು ಅಂತ ಇಲ್ಲ, ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ನನ್ನ ಪಂಚಪ್ರಾಣ. ಹಂಗಾಗಿ ಅದು ಎಷ್ಟೇ ಇದಾಗ್ಲಿ, ಎಷ್ಟೇ ಹಳೇದಾಗ್ಲಿ, ಎಷ್ಟೇ ಹೊಸದಾಗ್ಲಿ ಅಂತೂ ನೋಡ್ಲೇಬೇಕು. ಅಲ್ಲ, ನೀವು ಹಿಂದೆ ಕನ್ನಡ ಪಿಕ್ಚರ್ ನೋಡ್ತಾ ಇದ್ದಿದ್ದಕ್ಕೂ ಈಗ ಬರ್ತಕ್ಕಂಥ ಕನ್ನಡ ಸಿನಿಮಾಗಳಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಕನ್ನಡ ಅಂತಾನೆ. ಕನ್ನಡ ಬಿಟ್ಟು ಏನ್ ಬೇರೆ ಭಾಷೆ ಮಾತಾಡ್ತಿಲ್ವಲ್ಲ, ಅದು ಹಾಗೇ ಇರ್ಲಿ, ಅದು ನಮ್ಮ ಚಿತ್ರ. ಅದಾದ ನಂತರ ನಮ್ಮ ಅವಿನ್ ಸ್ವರ ಸಂಗಮಕ್ಕೆ ಬಂದ್ರಿ. ಹೆಂಗ್ ಬಂದ್ರೆ ನಾನು ಹಿಂಗೆ ನನ್ನ ಒಂದು ಜಿ ಕನ್ನಡಕ್ಕೆ ಅಂತ ಒಂದು ಆಡಿಷನ್ ಇಟ್ಟಿದ್ರು ಚಿಕ್ಕಮಂಗ್ಳೂರಲ್ಲಿ. ಆ ಚಿಕ್ಕಮಂಗ್ಳೂರಲ್ಲಿ ಒಂದು ಆಡಿಷನ್ ಹೆಂಗೆ ಇವರು ಮೊಬೈಲ್ ಅಲ್ಲಿ ನೋಡಿದ್ರು, ಯಾರು ನನ್ನ ಜಿ ಕನ್ನಡಕ್ಕೆ ಕಳ್ಸಿಕೊಟ್ಟಂತ ನಮ್ಮ ಅಧ್ಯಕ್ಷರು ನವೀನ್ ಅವಳಿ. ಅವರು ಏನ್ ಮಾಡಿದ್ರು, ಯಾವ್ದೋ ಇಲ್ಲಿ ಒಂದು ಆಡಿಷನ್ ಇಟ್ಟಿದ್ದಾರೆ ಚಿಕ್ಕಮಂಗ್ಳೂರು, ಹೋಗೋಣ ಅಂತ. ನಮ್ಮಂತವ್ರು ಎಷ್ಟೋ ಜನ ಬರ್ತಾರೆ ಅಧ್ಯಕ್ಷರೇ, ನಮ್ಮನ್ನೆಲ್ಲ ಆಯ್ಕೆ ಮಾಡ್ಕೊಂತಾರ ಅಂತ ಅವ್ರಿಗೆ ಹೇಳಿದೆ. ನೀವು ಹೊರಡಿ ಬೆಳಿಗ್ಗೆ ಒಂದು 5 ಗಂಟೆ ಹೊರಡಿ, ನಾನು ಕಾರ್ ತರ್ತೀನಿ ಅಂತೇಳಿ ಅಲ್ಲಿ ಕರ್ಕೋದ್ರು. ಕಾರಲ್ಲೇ ಕರ್ಕೋದ್ರು. ಅಲ್ಲಿ ಸುಮಾರು ನನ್ನ ಅಂದಾಜು ಒಂದು 1300 ಜನ ಆಡಿಷನ್ಗಿದ್ರು. ಅದ್ರಲ್ಲಿ ನಾನು ಒಬ್ಬ ಹೋಗಿ ಆಕ್ಟಿಂಗ್ ಮಾಡಿದೆ. ಅದಕ್ಕೆ ಅವ್ರಿಗೆ ಇಷ್ಟ ಆಯ್ತಾ ಇಲ್ಲ ಅಂತ ಗೊತ್ತಾಗ್ಲಿಲ್ಲ, ಬೇಜಾರಲ್ಲೇ ಸೀದಾ ಬಂದೆ. ಒಂದ್ 2 ದಿನ ಬಿಟ್ಟು ಜಿ ಕನ್ನಡದಿಂದ ರಮೇಶ್ ಯಾದವ್ ಅವರ ಹೌದು ಅಂತ ಹೇಳಿದೆ. ನೀವ್ ಯಾರು? ನಾವು ಜಿ ಕನ್ನಡದಿಂದ ಮಾತಾಡ್ತಿರೋದು, ನೀವು ನಾಳೆ ನಿಮ್ ಗಂಟು ಮೂಟೆ ಎಲ್ಲ ತಗೊಬನ್ನಿ ಅಂತ ಆ ಕಡೆ ಒಂದು ಕರೆ ಬಂತು. ನಾನು ತಕ್ಷಣ ನಮ್ಮ ಅಧ್ಯಕ್ಷರಿಗೆ ಹೇಳಿದೆ, ಅಧ್ಯಕ್ಷರೇ ಹಿಂಗೆ ಅಂತ. ಮತ್ತೆ ಹಿಂದೇಟೆ ಅಂತ ಹಾಕೋದು, ನಾಳೆ ಹೊರಡಿ ನಾನು ಕರ್ಕೋಗಿ ಬಿಟ್ಟು ಬರ್ತೀನಿ ಅಂತ ನನ್ನ ಅಲ್ಲಿ ಹೋಗಿ ಬಿಟ್ಟು ಬಂದ್ರು ಬೆಂಗಳೂರಿಗೆ. ಹೌದು. ಅಲ್ಲಿ ಏನ್ ಮಾಡಿದ್ರು ನಿಮ್ಮನ್ನ? ಅಲ್ಲಿ ಕಾಮಿಡಿ ಕಿಲಾಡಿಗೆ ಅಂತ ಸೆಲೆಕ್ಟ್ ಆಗಿ ಹೋದೆ. ಕಾಮಿಡಿ ಕಿಲಾಡಿ ಕಾಮಿಡಿ ಕಿಲಾಡಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರು, ಪ್ರೀಮಿಯರ್ ಲೀಗ್ ಅಂತ. ಅದರಲ್ಲಿ ಸ್ವಲ್ಪ ಎಲ್ಲ ಹೇಳ್ಕೊಡ್ತಿದ್ರು ಪಾಪ. ಹೇಳ್ಕೊಡ್ತಿದ್ರು. ಮತ್ತೆ ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳು ಅಲ್ಲೇ ಇದ್ದು. ಹಂಗಾಗಿ ನನಗೆ ಸ್ವಲ್ಪ ಫಸ್ಟಿಗೆ ಒಂದ್ ಸ್ವಲ್ಪ ಹೋದಾಗ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಅಂದ್ರೆ ನಾನು ಗ್ರಾಮೀಣ ಒಂದು ಪ್ರದೇಶದಲ್ಲಿ ಒಂದು ಕೂಲಿ ಕೆಲಸ ಮಾಡ್ತಾ ಒಂದು ಬೆಳೆದವನು. ಹಂಗಾಗಿ ಅಲ್ಲಿ ಹೋಗಿ ಎಲ್ಲಿ ನಾವು ಮಾತಾಡೋದು ವ್ಯತ್ಯಾಸ ಆಗುತ್ತಾ, ಅಲ್ಲ ಎಲ್ಲಿ ಸರಿ ತಪ್ಪಾಗುತ್ತಾ ಅಂತ ಒಂಥರ ಈಗ್ಲೂ ಹೆದರಿಕೆನೆ ನನಗೆ. ಅಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಡೈಲಾಗ್ಗಳನ್ನ ಅವ್ರು ಕೊಟ್ಟು ಡೈಲಾಗ್ನ ಮಾತಾಡ್ಬೇಕಿತ್ತೋ ಅಥವಾ ನಿಮ್ ಡೈಲಾಗ್ಗಳನ್ನ ಸೇರಿಸ್ಕೊಡ್ತಾ ಇದ್ರ? ಫಸ್ಟ್ ಆಡಿಷನ್ ಸೆಲೆಕ್ಟ್ ಮಾಡ್ತಾರೆ ಒಂದು, ಅದ್ರಲ್ಲಿ ಯಾವ ತರ ಕಾಮಿಡಿ ಮಾಡ್ತಾರಂತ, ಅದಕ್ಕೆ ಓನ್ ಆಗಿ ಕಾಮಿಡಿ ಮಾಡ್ತಾರೆ. ಓನ್ ಕಾಮಿಡಿ ಇದ್ ಮಾಡಿದೆ. ಅದ್ರಲ್ಲಿ ಅವ್ರಿಗೆ ಒಂಥರ ಮನ್ಸಿಗೆ ಬೇಜಾರಾಯ್ತು ಫಸ್ಟಿಗೆ. ನೋಡೋಣ ಒಂದ್ 2-3 ಎಪಿಸೋಡ್ ಇಟ್ಕೊಳ್ಳೋಣ ಅವ್ರನ್ನ, ಒಂದ್ ವೇಳೆ ಚೆನ್ನಾಗಿ ಬರ್ದಿದ್ರೆ ಅವ್ರ ಬದಲು ಬೇರೆ ಅವ್ರು ಹಾಕೊಳ್ಳೋಣ ಅಂತ ನಮ್ ಜಗ್ಗೇಶ್ ಸರ್ ಹೇಳ್ಕೊಂಡ್ರು. ಆಮೇಲೆ ಯಾಕೋ ಬರ್ತಾ ಮುಂದೆ ಒಂದಿನ ಅವ್ರ ಕ್ರಿಪ್ಟ್ ಬೇರೆ ರೈಟರ್ಗಳೆಲ್ಲ ಬರೀತಾರೆ. ಆ ಕ್ರಿಪ್ಟಿನ ಪ್ರಕಾರ ನಾವು ಮಾಡ್ಬೇಕಿತ್ತು. ಅದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದ್ರೂ ಸ್ವಲ್ಪ ಹೇಳ್ಕೊಡ್ತಿದ್ರು ನಮ್ ಕ್ಯಾಪ್ಟನ್ ಹರೀಶ್ ಅಂತ. ಮತ್ತೆ ಹೇಳ್ಕೊಟ್ಟಂಗೆ ನಾನು ಮಾಡ್ತಿದ್ದೆ, ಸ್ವಲ್ಪ ಕಷ್ಟ ಆದ್ರೂ ಮಾಡ್ತಿದ್ದೆ ಅದನ್ನ. ಈಗ ಅಲ್ಲಿ ಹೋದ ಮೇಲೆ ನಿಮ್ಗೆ ಗೊತ್ತಾಯ್ತು ವಿದ್ಯಾಭ್ಯಾಸ ಮಾಡಬೇಕು, ಒಂದಷ್ಟು ಜ್ಞಾನ ಬೇಕು ಅಂತ. ನಿಮ್ಮ ಅಪ್ಪ ಅವ್ವ ಹೇಳಿದ್ರೆ ನೀವು ಸ್ಕೂಲಿಗೆ ಕದ್ಕೂರ್ತಿದ್ರಿ, ಯಾವತ್ತು ಅರ್ಥ ಆಯ್ತಲ್ಲ ನಾನು ವಿದ್ಯಾಭ್ಯಾಸ ಮಾಡಬೇಕಿತ್ತು? ಖಂಡಿತ ಅಲ್ಲಿ ಎಲ್ಲ ಒಂದು ಜ್ಞಾನೋದಯ ಆದಂಗೆ ಆಯ್ತು ನನಗೆ. ನಾನು ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಓದಿದ್ರೆ ಇವೆಲ್ಲ ಸ್ವಲ್ಪ ನನಗೆ ಈಸಿ ಆಗ್ತಿತ್ತೇನ ಅಂತ ಯೋಚನೆ ಮಾಡಿದೆ ಅವಾಗ್ಲೇ. ಅಲ್ಲಿ ನೀವು ಜಾಸ್ತಿ ಓದಿ ಎಲ್ಲ ಗೌರ್ಮೆಂಟ್ ಕೆಲಸ ಇಲ್ಲ ಪ್ರೈವೇಟ್ ಕೆಲ್ಸಕ್ಕೆ ಹೋಗಿದ್ರೆ ಈ ಕಾಮಿಡಿಗಾಗಿ ಅಲ್ಲಿ ಹೋಗ್ತಿರ್ಲಿಲ್ಲ. ಅದೌದು. ಆಮೇಲೆ ಅಲ್ಲಿ ಕಾಮಿಡಿ ಕಿಲಾಡಿಗೆ ಹೋಗಿ ಚಿನ್ನ ಇದ್ದಾಗ ಬೆಳ್ಳಿ ಅಂತ ಕೇಳಿ ಅಲ್ವಾ? ಅದು ಕರೆಕ್ಟ್. ಈಗ ಒಂದು 6 ತಿಂಗಳು ಆಯ್ತಾ ಅಲ್ಲಿ ನಿಮ್ಗೆ? 5 ತಿಂಗಳು 12 ದಿನ ಇದ್ದೆ ಸರ್ ಅಲ್ಲಿ. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಾನು ಅಲ್ಲಿ ಹೋದಾಗ. ಸ್ಟಾರ್ಟಿಂಗ್ ಹೋದಾಗ ಅಯ್ಯೋ ಬೇಡಪ್ಪ ಈ ರಾತ್ರಿ ನಿದ್ಗೆಡ್ಬೇಕು, ಇದ್ ಬೇಡ ಅಂತ ಬೇಜಾರಾಗಿದ್ದುಂಟೆ? ಖಂಡಿತ ನೀವ್ ಹೇಳಿದ್ದೆ 100% ಸತ್ಯ. ನಾನು ಅಧ್ಯಕ್ಷರಿಗೆ ಹೇಳ್ದೆ, ಇಲ್ಲೆಲ್ಲ ನನಗೆ ಆಗಲ್ಲ ಸರಿ, ಒಂಥರ ಅಲ್ಲಿ ಊಟ ಬೇರೆ ಇಡಿಸ್ತಿರ್ಲಿಲ್ಲ, ಮತ್ತೆ ನನಗೆ ಇಲ್ಲಿ ಆಗಲ್ಲ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಒಂದ್ 2 ಸಲ ಟಿವಿಲಿ ಬಂದ್ಬಿಡಿ, ಯಾಕಂದ್ರೆ ಇಷ್ಟೊಂದು ಜನ ನಿಮ್ಮ ಅಭಿಮಾನ ಇಟ್ಟು ನಿಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ,
ಅವರಿಗೆ ನಿರಾಸೆ ಆಗ್ಬಾರ್ದು, ಒಂದ್ 2 ಎಪಿಸೋಡ್ ನೀವು ಟಿವಿಲಿ ಬಂದ್ಬಿಡಿ, ಆಮೇಲೆ ನಿಮ್ಮನ್ನ ನಾನೇ ಕರ್ಕೊ ಬರ್ತೀನಿ ಅಂತ ಹೇಳಿದ್ರು. ನಾನು ಹಂಗೆ ಧೈರ್ಯದಲ್ಲಿ ಇದ್ದೆ, ಇನ್ನು ಕರ್ಕೋಗ್ತಾರಲ್ಲ. ಮತ್ತೆ ಬರ್ಬರ್ತಾ ನನಗೆ ಒಂಥರ ಅದು ಹುಮ್ಮಸ್ ಜಾಸ್ತಿ ಆಗ್ತದೆ, ಖುಷಿ ಆಯ್ತು. ಛೇ, ಅಷ್ಟೊಂದ್ ಜನಕ್ಕೆ ಅಂತ ನಾನ್ ನಿರಾಸೆ ಮಾಡ್ಬೇಕು, ಆಗಿದ್ದಾಗ್ಲಿ ಅಂತ ಅಲ್ಲೇ. ಅಂದ್ರೆ ಮನೆ ಕಡೆನೂ ಏನ್ ಸಮಸ್ಯೆ ಇರಲಿಲ್ಲ, ಮಕ್ಕಳಿದ್ರಲ್ಲ? ಮನೆ ಕಡೆ ಸಮಸ್ಯೆ ಇತ್ತು. ಅಮ್ಮ ಸ್ವಲ್ಪ ವಯಸ್ಸಾದವ್ರು, ಒಂಥರ ಪದೇ ಹುಷಾರು ಇರ್ತಿರ್ಲಿಲ್ಲ. ಈಗ್ಲೂ ಅಷ್ಟೇ, ಎಲ್ಲಿ ನಾನು ಹೊರಗಡೆ ಹೋಗೋದಾದ್ರೆ ಸ್ವಲ್ಪ ಮನೆ ಕಡೆನೆ ಸ್ವಲ್ಪ ಜ್ಞಾನ ಆ ಕಡೆನೇ ಇರುತ್ತೆ. ಅಲ್ಲ, ಅದು ಮಗನ ಕರ್ತವ್ಯ, ಅದು ತಾಯಿನ ನೋಡ್ಕೊಳ್ಳೋಂಥದ್ದು. ನಿಮ್ಮನ್ನ ಅಷ್ಟು ಈಗ ಎಷ್ಟು ಅಮ್ಮನಿಗೆ ವಯಸ್ಸು? ಅಮ್ಮನಿಗೆ 84-85 ವರ್ಷ ಆಯ್ತು ಸರ್. ನಿಮ್ಮನ್ನ ಈಗ ನಿಮಗೆ ಎಷ್ಟು ವಯಸ್ಸು? ನನಗೆ ಆಯ್ತಲ್ಲ 46-47 ವರ್ಷ. ಅದೇ, ಈ 47 ವರ್ಷನೂ ನಿಮ್ಮನ್ನ ಕಣ್ಣಿಟ್ಟು ನೋಡಿದಾರಲ್ಲ, ಹುಟ್ಟಿದಲ್ಲಿಂದ ಹಿಡಿದು ಇವತ್ತು ಕೂಡ ಮಗ ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಹಂಗಾಗಿ ಅದು ನಿಮ್ಮ ಕರ್ತವ್ಯ, ತಾಯಿ ತಂದೆನ ನೋಡ್ಕೊಳ್ಳೋಂಥದ್ದು ನಿಮ್ಮ ಕರ್ತವ್ಯನೇ. ಓಕೆ, ಈಗ ಅಲ್ಲಿ ಹೋದ್ರಿ ಕಾಮಿಡಿ ಕಿಲಾಡಿ, ಅಲ್ಲಿಂದ ಅದೇ ಒಂದು ಸಂತೋಷ ಆಯ್ತಾ? ಯಾವತ್ತಾರು ಖುಷಿಯಾಗಿದ್ದೆ ಅವಾಗ ನಿಮ್ಗೆ? ಸಂತೋಷ ಆಯ್ತು ನನಗೆ. ಬರ್ಬರ್ತಾ ನಾನೊಂದು ಕಂಟಿನ್ಯೂ ನಾನೇ ಅದನ್ನ ಒಂದು ಎಪಿಸೋಡ್ ನಾನೇ ವಿನ್ ಮಾಡ್ತಾ ಹೋಗ್ತಾ ಬಂದೆ. ಎಲ್ಲ ಒತ್ತಡ ನನ್ ಮೇಲೆನೆ ಹಾಕ್ತಿದ್ರು. ಹಂಗಾಗಿ ನಾನೇ ನನ್ನ ಬಾರಿ ನಮ್ಮ ಅನುಶ್ರೀ ಅಕ್ಕ, ಮತ್ತೆ ಜಗ್ಗೇಶ್ ಸರ್, ಆನಂದ್ ಸರ್, ಅಕುಲ್ ಬಾಲಾಜಿ, ಆಮೇಲೆ ಕುರಿ ಸರ್, ಆಮೇಲೆ ಶ್ವೇತಾ ಚಂಗಪ್ಪ, ಮತ್ತೆ ಇವರು ಆಂಕರ್ ಕೂಡ ಚೈತ್ರ ಮೇಡಮ್ ಅವರು ನನ್ ಮೇಲೆ ಭಾರಿ ಪ್ರೀತಿ ಇಟ್ರು. ನನಗೆ ಆ ಪ್ರೀತಿನ ಒಂದ್ಸಲ ಕೊಟ್ಟಾಗ ನನಗೆ ಅದ್ರ ಟೇಸ್ಟ್ ಏನಂತ ಗೊತ್ತಾಯ್ತು. ಆಮೇಲೆ ಹಂಗೆ ಸ್ವಲ್ಪ ಆಕ್ಟಿವ್ ಆಗಿ ನಡ್ಕೊಂಡೆ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರೇ ಜಾಸ್ತಿ ಗೋವುಗಳನ್ನ ಸಾಕಂಥದ್ದು, ಗೋವುಗಳನ್ನ ಪ್ರೀತಿ ಮಾಡೋಂಥದ್ದು ಎಲ್ಲ ಜಾಸ್ತಿ. ಆದ್ರೆ ನೀವು ಗೋವುಗಳನ್ನ ಸಾಕಿದ್ರಿ, ಅದು ಅಕುಲ್ ಅವ್ರಿಗೆ ಗೊತ್ತಾಗಿ ಅದಕ್ಕೊಂದು ಹಟ್ಟಿ ಶೆಡ್ಡೇ ಇರ್ಲಿಲ್ಲ ಅಂತೇಳಿ ಅವರೊಂದಷ್ಟು ದುಡ್ಡು ಕೊಟ್ರಲ್ಲ ನಿಮ್ಗೆ? ಖಂಡಿತ, ಒಂದ್ 50,000 ದುಡ್ಡು ಅಕುಲ್ ಬಾಲಾಜಿ ಅವರು ಕೊಟ್ರು. ಸೆಡ್ ಕೂಡ ಮಾಡಿದೀನಿ. ಇನ್ನೊಂದ್ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು, ಅದನ್ನು ಮಾಡಿದೀನಿ. ಇನ್ನು ಇನ್ನೊಂದ್ಸರಿ ಏನಾದ್ರು ಕಾಮಿಡಿ ಕಿಲಾಡಿಗೆ ಅಥವಾ ಬೇರೆ ಆಡಿಷನ್ಗೆ ಆಯ್ಕೆ ಆದ್ರೆ ನಿಮ್ಮನ್ನ ಕರೆದ್ರೆ ರೆಡಿ ಇದೀರ ಹೋಗಕ್ಕೆ? ಸರ್, ಅದು ನಮ್ ತವ್ರ ಮನೆ ಇದ್ದಾಗೆ ನನ್ನ ತಾಯಿ ಊರು ಅಂತ ತಿಳ್ಕೊಂಡಿದೀನಿ. ಶ್ರೀ ಕನ್ನಡ ವೇದಿಕೆ, ನಾವು ಹೋಗ್ಲೇಬೇಕು. ಅಲ್ಲಿ ಕರೀಲಿ ಬಿಡ್ಲಿ, ಒಂದ್ಸಲ ಅವ್ರು ಅಲ್ಲಿ ಮಾತಾಡ್ಸ್ಕೊಂಡು ಆ ವೇದಿಕೆ ಒಂದು ನೋಡ್ಕೊಂಡು ಬರೋದು ಅದು ನನ್ನ ಕರ್ತವ್ಯ. ನೀವು ಕಾಮಿಡಿ ಕಿಲಾಡಿನಲ್ಲಿ ಭಾಗವಹಿಸ್ತಾ ಇದ್ದಾಗ್ಲೂ ಮಧ್ಯ ಊರಿಗೆ ಬಂದಿದ್ರಿ, ಆಮೇಲೆ ಆನಂತರನು ಬಂದಿದ್ರಿ. ಯಾವಾಗ ಬಂದಾಗ ನಿಮ್ಗೆ ಟೋಟಲಿ ಎಲ್ಲಾ ಕಡೆ ಹೋಗಿಲ್ಲ ನೀವು, ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಎಲ್ಲ ಕಡೆ ವಿಸಿಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಒಂದಷ್ಟೆಲ್ಲ ಗೌರವ ಕೊಟ್ರ? ಸರ್, ನನ್ನ ಒಂದು ಇಲ್ಲಿ ಗೌರವ ಅಂದ್ರೆ ಈ ಅವಿನ್ ಸ್ವರ ಸಂಗಮ ಅಂದ್ರೆ ನಿಮ್ದೇ, ನಿಮ್ ಪೇಜಲ್ಲಿ ಬಕ್ಕಿ ಮಂಜು ಮತ್ತೆ ನೀವೆಲ್ಲ ಕರೆದು ಇಲ್ಲಿ ಒಂದು ಮಾತಾಡಕ್ಕೆ ಒಂದು ಅವಕಾಶ ಎಲ್ಲ ಕೊಟ್ರಿ. ಅದನ್ನ ಆ ಪ್ರೀತಿ ಯಾವತ್ತೂ ನಾನು ಮರೆಯಲ್ಲ. ಅದು ನನಗೆ ಒಂದು ದೊಡ್ಡ ಒಂದು ವೇದಿಕೆ ಅಂತೆಲ್ಲ ಹೇಳ್ಬೋದು ಅದನ್ನ. ಜೊತೆಗೆ ಬೇರೆ ಊರುಗಳಿಗೆ ಹೋದ್ರಲ್ಲ, ಅಲ್ಲಿ ನಿಮ್ಮನ್ನ ಹೂವಿನಾರ ಹಾಕೋದು, ಹೊತ್ಕೊಂಡ್ಬರೋದು, ವೇದಿಕೆ ಕರ್ಕೊಂಡು ಹೋಗೋದು, ಜೈಕಾರ ಹಾಕೋದು, ಇದೆಲ್ಲ ಏನ್ ಅನಿಸ್ತು? ನನಗೆ ಎಲ್ಲೋ ಆಯ್ಕ ತಿಂತಿದ್ದವನ್ನ ಇಲ್ಲಿ ಕರ್ಕ ಬಂದು ಇಂಥ ಒಂದು ಅಚಾತುರ್ಯ ನಡೀತದಂತ ನನ್ ಯಾವತ್ತೂ ಅದನ್ನ ತಿಳ್ಕೊಂಡಿರ್ಲಿಲ್ಲ. ನನಗೆ ಭಾರಿ ಖುಷಿ ಆಯ್ತು. ಮೊದ್ಲೆಲ್ಲ ಸ್ವಲ್ಪ ಮಾತಾಡೋರು ಹೆಂಗೋ ಸ್ವಲ್ಪ ಮಾತಾಡ್ಕೊಂಡು ಸೀದಾ ಹೋಗ್ತಿದ್ರು. ಈಗ ಒಂದು 5 ನಿಮಿಷ 10 ನಿಮಿಷ ನಿಲ್ಸಿ ಮಾತಾಡ್ತಾರೆ. ಅದೊಂದು ಅವರು ಕೊಡ ಒಂದು ಬಹುಮಾನ ಅಂತ ಭಾವಿಸ್ತೀನಿ. ನಾನು ಮೊನ್ನೆ ನಮ್ ಜೊತೆನೂ ಕಳ್ಸಕ್ ಬಂದಿದ್ರಲ್ಲ, ಅಲ್ಲೂ ತುಂಬಾ ಗೌರವ ಕೊಟ್ರು ನಿಮ್ಮನ್ನ ಅಲ್ವಾ? ತುಂಬಾ ಗೌರವವಾಗಿ ಮಾತಾಡ್ತಾರೆ. ಈಗ ಅತಾಚುರ್ಯ ಅಲ್ಲ, ಭಗವಂತ ಒಂದ್ ದಿವಸ ಸೆಲೆಕ್ಟ್ ಮಾಡ್ತಾನೆ. ಅದು ನನಗನ್ಸೋ ಪ್ರಕಾರ ನಿಮ್ಮ ತಾಳ್ಮೆ, ಸಹನೆ, ನಿಮ್ಮ ಪ್ರಾಮಾಣಿಕತನ, ನಿಮ್ಮ ದೈವ ಭಕ್ತಿ ಅದೆಲ್ಲದೂ ಕೂಡ ಕೆಲಸವನ್ನು ಮಾಡಿದೆ. ಓಕೆ, ಈಗ ನಾವು ವಿಚಾರಕ್ಕೆ ಬರೋಣ. ಈಗ ನೀವು ಕಾಮಿಡಿ ಕಿಲಾಡಿಗೆ ಹೋದ್ರಿ, ಒಂದು ಧನ ಸಹಾಯನೂ ಸಿಕ್ತು, ಬಂದ್ರಿ. ಇಡೀ ನಾಡಿಗೆ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿ, ಕನ್ನಡ ಅಂದ್ರೆ ಕರ್ನಾಟಕ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕೂಡ ನಿಮ್ ಪರಿಚಯ ಆಗಿದೆ. ನಮ್ಮ ಚಾನಲ್ ಮುಖಾಂತರನೇ 24 ದೇಶಗಳಿಗೆ ಪರಿಚಯ ಆಗಿದ್ದೀರಿ ನೀವು. ಹಾಗಾಗಿ ಕಾಮಿಡಿ ಕಿಲಾಡಿ ಅಂದ ತಕ್ಷಣ ಕನ್ನಡಿಗರೇ ನೋಡ್ಬೇಕು ಅಂತ ಏನಿಲ್ಲ, ಬೇರೆಯವರು ನೋಡ್ತಾರೆ. ಸ್ವಲ್ಪ ನಿಮ್ಮಂತ ಕಲಾವಿದರು, ಕಲೆ ಬಗ್ಗೆ ಗೌರವ ಕೊಡ್ತಕ್ಕಂಥವ್ರು ಆ ಚಾನಲ್ ನೋಡ್ತಾರೆ. ಓಕೆ, ಅಲ್ಲಿಂದ ನೀವು ಮನೆಗೆ ಬಂದ್ರಿ. ಆಮೇಲೆ ಒಂದ್ ದಿವಸ ನಿಮಗೊಂದು ಕರೆ ಬರುತ್ತೆ ಅಲ್ವಾ? ಆ ಕರೆ ಏನಕ್ಕೆ ಬಂತು? ಒಂದ್ ಕರೆ ಬಂತಲ್ಲ ಪಿಕ್ಚರ್ ಮಾಡಕ್ಕೆ ಅಂತ. ಸರ್, ಒಂದು ನಮ್ಮ ಸಂತೋಷ್ ಕೆ ವಿದ್ಯಾ ಅಂತ ಅವರು ನಿರ್ಮಾಪಕರು ಫಸ್ಟ್ ಒಂದು ಕರೆ ಮಾಡಿದ್ರು, ನಮ್ ಪಿಕ್ಚರ್ ಅಲ್ಲಿ ಒಂದು ಆಕ್ಟಿಂಗ್ ಮಾಡ್ತೀರಾ ಅಂತ.
ಸರ್ ಪಿಕ್ಚರ್ ಯಾವ್ದಂತ ಹೇಳ್ಬೋದಾ ಸರ್? ಕುಲದಲ್ಲಿ ಕೀಳು ಯಾವ್ದಂತ ಒಂದು ಚಿತ್ರಕ್ಕೆ ಬನ್ನಿ ಅಂತ ಒಳ್ಳೆ ಒಳ್ಳೆ ವರ್ಡ್. ಹಾ ಸರ್. ಆಮೇಲೆ ನಾನು ಸ್ವಲ್ಪ ಹಿಂದೆ ಮುಂದೆ ಆದೆ. ನಾನು ಅಷ್ಟೊಂದು ಅದ್ರ ಬಗ್ಗೆ ಪಿಕ್ಚರ್ದು ಇದಕ್ಕೆ ನಾನು ಹೋಗಿದವನಲ್ಲ. ಎಲ್ಲಾದ್ರೆ ಅದು ಭಾರಿ ಇದಕ್ಕಿಂತ ಕಷ್ಟ ಇರ್ಬೋದಾ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿದೆ. ಆಮೇಲೆ ಓದೆ ಏನ್ ಬೇಕಾರಾಗ್ಲಿ ಅಂತ. ಅದಕ್ಕೆ ನಮ್ಮ ಹೀರೋ ಸಾಹೇಬ್ರು ಮಡೆನೂರ್ ಮನು ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಬನ್ರಿ ಅದೇನೇ ಇದ್ರು ನಾನು ನೋಡ್ಕೊಂತೀನಿ ಅಂತ. ಮತ್ತೆ ಅದರಲ್ಲಿ ನಾವು ಕೆಲಸ ಮಾಡ್ದಂತ ಒಂದು ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟ್ರು, ಆಮೇಲೆ ಇನ್ನು ಹೀರೋ, ಇನ್ನು ಆಮೇಲೆ ನಮ್ದೆಲ್ಲ ಒಂದು ಟೀಮು, ಎಲ್ಲರೂ ನನ್ನ ಭಾರಿ ಚೆನ್ನಾಗಿ ನೋಡ್ಕೊಂಡ್ರು. ಚೆನ್ನಾಗಂದ್ರೆ ಭಾರಿ ಅದ್ಭುತ. ನಾನೆಲ್ಲರೂ ಕಾಣಿಸ್ತಿದ್ರೆ ಯಾದವ್ ಎಲ್ಲಿ ಅಂತ, ಬಂದಿಲ್ವ ಇವತ್ತು ಅಂತ ಎಲ್ಲ ಹುಡ್ಕಾಡವ್ರು. ಅದು ಪ್ರೊಡ್ಯೂಸರ್ ಅಂದ್ರೆ ಭಾರಿ ನನಗೆ ಪ್ರೀತಿ. ಯಾರು ಸಂತೋಷ್ ವಿದ್ಯಾ ಅಂತ, ಅವರು ನನಗೆ ಭಾರಿ ಪ್ರೀತಿ. ಮತ್ತೆ ಆ ನಿರ್ದೇಶನ ಮಾಡ್ತಾರಲ್ಲ ರಾಮನಾರಾಯಣ್ ಸರ್, ಅವರಂತ ಒಂದು ನಿರ್ದೇಶಕರು ಇನ್ನು ಎಲ್ಲಿ ನಾನು ಸದ್ಯ ನೋಡಿಲ್ಲ. ಈ ಮಡೆನೂರ್ ಮನು ಅಂದ್ರಿ, ಮಡೆನೂರ್ ಮನು ಅವರು ನಿಮ್ಮ ಕಾಮಿಡಿ ಕಿಲಾಡಿ ಟೀಮ್ ಅಲ್ಲಿ ಇದ್ರ? ನನ್ಕಿಂತ ಹಿಂದೆ ಅವರು ವಿನ್ ಆದವರು. ಆದ್ರೂ ನಮಗೊಂದು 2 ಎಪಿಸೋಡು ವೈಸ್ ಕ್ಯಾಪ್ಟನ್ ಆಗಿ ಬಂದ್ರು. ಈಗ ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಪಿಕ್ಚರ್ ನಾಳೆನೆ ಬಿಡುಗಡೆ ಆಗ್ಬೇಕಿತ್ತು, ಅಥವಾ ಇನ್ನು ಕೆಲವು ದಿನಗಳಲ್ಲೇ ಬಿಡುಗಡೆ ಆಗುತ್ತೆ. ನಾಳೆನೆ ಆದ್ರೂ ಆಗ್ಬೋದು ಪ್ರೇಕ್ಷಕರಿಗೆ, ಗೊತ್ತಿಲ್ಲ ಇವರಿಗೂ ಕೂಡ. ಹಾಗಾಗಿ ಆ ಪಿಕ್ಚರು ಅತಿ ಶೀಘ್ರದಲ್ಲಿ ಬರುತ್ತೆ. ಈಗ ನಿಮಗೆ ಅನ್ಸಿತ್ತು, ನಾನು ಇಲ್ಲಿ ಹೇಳಿದ್ಲಿ ಈಗ ಆಯ್ಕೆನ್ ತಿಂತಿದ್ದೆ ಅಂತ. ಆಯ್ಕೆನ್ ತಿನ್ನೋರು ಇವತ್ತು ಫೇಸ್ಬುಕ್ನವ್ರಿಗೆ ಎಲ್ಲ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಅವರೇ ನಿಮ್ಮನ್ನು ಪರಿಚಯ ಮಾಡಿದ್ದು, ನಮ್ಮ ಕಡೆಯಿಂದ ಇರ್ಬೋದು, ಯಾರ ಕಡೆಯಿಂದ ಇರ್ಬೋದು. ಆ ನಂತರ ಪಿಕ್ಚರಿಗೆ ಹೋದಾಗ ಆಕ್ಟ್ ಮಾಡಿದ್ರಲ್ಲ, ಅಲ್ಲಿ ಏನ್ ಅನ್ನಿಸ್ತು ಸರ್? ಅಲ್ಲಿ ಒಂದು ಸ್ವಲ್ಪ ಇದಕ್ಕಿಂತ ಸುಲಭ ಅನಿಸ್ತು ನನಗೆ. ಯಾಕಂದ್ರೆ ಒಂದ್ಸಲ ಒಂದು ಟೇಕ್ನ ಒಂದು 4-5 ಸಲ ನಮ್ಮನ್ನ ಮಾಡಿಸ್ತಾರೆ ಅವರು. ಹಂಗಾಗಿ ತಪ್ಪನ್ನ ತಿದ್ಕೊಳ್ಳೋ ಒಂದು ದಾರಿ ಇರುತ್ತೆ. ಅಲ್ಲ, ಇಲ್ಲಿ ಕಾಮಿಡಿ ಕಿಲಾಡಿ ಇದರಲ್ಲಿ ಇದನ್ನ ಬಿಟ್ಟು ಹೋಗ್ಬಿಡೋಣ ಬೇಡ ಅಂತ ಅನ್ಸಿದೆ, ಖಂಡಿತ ಅನ್ಸಿದೆ. ಅಂದ್ರೆ ನಮ್ಗೆ ಅದ್ರ ಎಲ್ಲ ಬರ್ತಿರ್ಲಿಲ್ಲ ಸರ್, ಡೈಲಾಗ್ ಎಲ್ಲ ಸ್ವಲ್ಪ ಎದ್ವತದ್ದು ಆಗ್ತಿತ್ತು. ಹಂಗಾಗಿ ಇದಕ್ಕೆ ಯಾರು ಹೋಗ್ತಾರಪ್ಪ ಅಂತ ಸ್ವಲ್ಪ ಬೇಜಾರಾಯ್ತು ಫಸ್ಟಿಗೆ. ಆಮೇಲೆ ನಾನು ನೋಡಿದೀನಿ ಕಾಮಿಡಿ ಕಿಲಾಡಿ ಬೇರೆ ಬೇರೆ ಈವೆಂಟ್ಗೆ ಹೋದವರೆಲ್ಲ ಇವತ್ತು ಕೂಡ ಮಾತಾಡಲ್ಲ ಸರಿಯಾಗಿ, ಅವರಲ್ಲಿ ಇರ್ತಕ್ಕಂಥ ಒಂದು ಈಗೋ ಎಲ್ಲ. ಆದ್ರೆ ನಿಮ್ಗೆ ಆ ಗುಣ ಬರಲೇ ಇಲ್ಲ. ಬೈ ಬರ್ತೆ ನಿಮ್ಗೇನೋ ಭಗವಂತ ಒಳ್ಳೆ ಗುಣನಿಟ್ಟೆ ಕಳಿಸಿದ್ದಾನೆ. ಎಲ್ಲ ಹಣೆ ಬರ ಸರಿ ಇಲ್ಲ ಅಂತಾರೆ, ನಿಮ್ಗೆ ಹಣೆ ಬರ ಚೆನ್ನಾಗಿದೆ, ಚೆನ್ನಾಗಿ ಬರ್ದಾನೆ ಭಗವಂತ, ಅಲ್ವಾ? ಖಂಡಿತ ಸರ್. ಈಗ ಕುಲದಲ್ಲಿ ಕೀಳ್ಯಾವುದೋ ಒಂದು ಸಿನಿಮಾಕ್ಕೆ ಆಕ್ಟ್ ಮಾಡಿದಿರಿ. ಹೌದು ಸರ್. ಅದರಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಭಾವನೆ ಇದೆಯಾ ನಿಮ್ಗೆ? ಖಂಡಿತ ಇದೆ ಸರ್, ಖಂಡಿತ ಇದೆ. ಚಿತ್ರನು ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಅದು ಹೆಸರು ಮಾಡ್ಬೋದಂತ ಒಂದು ಮನ್ಸಲ್ಲಿದೆ ನನಗೆ. ಮತ್ತೆ ಆ ಪಿಕ್ಚರ್ ಮಾಡಿದ ಮೇಲೆ ನಿಮ್ಗೆ ಯಾವ್ದಾರ ಮತ್ತೆ ಫಿಲ್ಮ್ನವರು ನಿಮ್ಮನ್ನ ಕರೆದಿರ್ತಕ್ಕಂಥದ್ದು, ಆಕ್ಟ್ ಮಾಡಿಸಿರ್ತಕ್ಕಂಥದ್ದು ಇದೆಯಾ? ಸುಮಾರು ಚಿತ್ರಕ್ಕೆ ಕರೆದ್ರು ಸರ್, ಆದ್ರೆ ಈ ಪಿಕ್ಚರ್ ರಿಲೀಸ್ ಆಗ್ದಲೆ ನಾನು ಎಲ್ಲಿಗೂ ಬರಲ್ಲ ಅಂತ ನಾನು. ಯಾಕೆ ಅಂತ? ಇಲ್ಲ, ಫಸ್ಟ್ ಇದ್ರಲ್ಲೇ ನಾನು ಸಕ್ಸಸ್ ನೋಡಿ ಆಮೇಲೆ ಮುಂದಕ್ಕೆ ಹೋಗೋದಂತ ಒಂದು ತೀರ್ಮಾನ. ಏನಿಲ್ಲ, ಈ ರವಿಚಂದ್ರನ್ ಎಲ್ಲಾ ಫಿಲ್ಮ್ ಅಲ್ಲೂ ಸಕ್ಸಸ್ ಆಗಿಲ್ಲ. ಸಕ್ಸಸ್ ಒಂದ್ ಕಡೆ, ಫೇಲ್ಯೂರ್ ಒಂದ್ ಕಡೆ, ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಅಲ್ವಾ? ಹಾಗಾದ್ರೆ ಮುಂದೆ ಇನ್ನು ಚಿತ್ರಗಳು ಯಾವ್ದಾದ್ರು ಬಂದ್ರೆ ಖಂಡಿತ ನಾನು ಹೋಗ್ತೀನಿ ಅದಕ್ಕೆ. ಓಕೆ. ಈಗ ರಮೇಶ್ ಆದವ್ರೆ, ನಿಮ್ಮನ್ನ ಕೂರಿಸಿ ಬರೀ ಮಾತಾಡ್ಬಿಟ್ರೆ ಜನಗಳಿಗೂ ಸ್ವಲ್ಪ ಬೋರ್ ಆಗುತ್ತೆ. ಹಾಗಾಗಿ ಒಂದ್ ತಮಾಷೆ ಮಾಡ್ತೀರಾ, ಒಂದ್ ಹಾಡು ಹೇಳ್ತೀರಾ? ತಮಾಷೆ ಅಂತ ಸರ್, ತಮಾಷೆಯಲ್ಲೇ ಬೆಳೆದವ್ರು ನಾವು. ಇನ್ನೆಂತ ತಮಾಷೆ, ಪದೇ ತಮಾಷೆ ಮಾಡಿದ್ರೆ ಅವ್ರಿಗೂ ಜನಗಳಿಗೂ ಬೇಜಾರ, ನಮ್ಮ ಅಭಿಮಾನಿ ದೇವ್ರಗಳಿಗೂ ಬೇಜಾರಾಗ್ತದೆ. ಇವ್ನು ಯಾವತ್ತು ಸೀರಿಯಸ್ ಮಾತಾಡಲ್ಲ, ಮಾತ್ರ ತಮಾಷೆ ಮಾತಾಡ್ತಾನಂತ. ಈಗ ಮಾಂಸ ತಿನ್ನೋನು ಮಾಂಸಾಹಾರಿ, ಸಸ್ಯ ತಿನ್ನೋನು ಸಸ್ಯಾಹಾರಿ, ಸಂಸಾರಿ ಏನ್ ತಿಂತಾನೆ? ಸಂಸಾರಿ ಆಗಿರ್ತ ಅವನೇನ್ ತಿನ್ನೋದು? ಅವನು ಏನ್ ತಿಂತಾನೆ? ನೀವು ಮೊನ್ನೆ ಹೇಳಿದ್ರಿ ಮರ್ತೋಗಿದ್ದು. ಮಾಂಸ ತಿನ್ನೋನು ಮಾಂಸಾಹಾರಿ, ತರಕಾರಿ ತಿನ್ನುವವನು ಸಸ್ಯಾಹಾರಿ, ಸಮಸ್ಯೆಗಳನ್ನು ತಿನ್ನೋನೇ ಸಂಸಾರಿ. ಮತ್ತೆ ಅದೆಲ್ಲ ಗೊತ್ತಲ್ಲ, ಎಲ್ಲಾ ಸಮಸ್ಯೆನ ತಿಳ್ಕೊಂಡಿರ್ತಾನಲ್ಲ ಅವನೇ. ಆಮೇಲೆ ನೀವು ಈಗ ಒಂದು ಕಲಾವಿದರಾಗಿ, ಇವತ್ತೇನು ಮ್ಯೂಸಿಕ್ ಇಲ್ಲ, ಆದ್ರೂ ನಿಮ್ಗೆ ಇಷ್ಟೆಲ್ಲ ಹಾಡು ಹೇಳ್ತೀರಿ ನೀವು. ಮುಂಚೆ ಯಾರ ನವೀನ್ ಹಾವಳಿ ಜೊತೆ ಇರ್ಲೇಬೇಕಿತ್ತು ನಿಮ್ಗೆ. ಬರ್ತಾ ಈಗ ಪರವಾಗಿಲ್ಲ, ಸ್ವಲ್ಪ ಚಳಿ ಬಿಟ್ಟಿದೆ, ಈಗ ಪರವಾಗಿಲ್ಲ. ನಿಮ್ಗೆ ಬಹಳ ಇಷ್ಟವಾದ ಹಾಡು ಯಾವ ಸರ್ ಕನ್ನಡದಲ್ಲಿ? ಕನ್ನಡ ಹಾಡು ಕನ್ನಡದಲ್ಲಿ
ಎಲ್ಲಾ ಹಾಡುಗಳು ಇಷ್ಟನೇ, ಅದು ಹೆಂಗೆ ಇರ್ಲಿ. ಆದ್ರೂ ನೀವು ಗುನುಗ್ತಾ ಇರ್ತೀರಲ್ಲ ಸ್ನಾನ ಮಾಡೋತ್ತಿಗೆ ಎಲ್ಲ ಗುನುಗ್ತಾ ಇರ್ತೀರಿ ಗೊತ್ತು ನಮ್ಗೆ. ಆದ್ರೆ ಮಾಡೋತ್ತಿಗೆ ಬೇರೆ ಸರ್, ನಿಮ್ಗೆ ಇಷ್ಟವಾದ ಹಾಡು ಯಾವ್ದು ಸರ್? ಈ ಹಳೆ ಮನೆ ಪಿಕ್ಚರ್ ಇದ್ರಲ್ಲಿ ನಮ್ಮೂರ ಮಂದಾರ ಹೂವೆ ಅಂತ ಒಂದು ಹಾಡಿದೆ ಸರ್, ಅದು ನನಗೆ ತುಂಬಾ ಇಷ್ಟ. ಒಂದು ಹಾಡು ಹೇಳಿ ಸರ್, ಒಂದು 4 ಸಾಲ ಹೇಳಿ ನೋಡೋಣ, ನಮ್ಮ ಪ್ರೇಕ್ಷಕರಿಗೆ ಕೇಳಿಸಿ ನಿಮ್ ಹಾಡು. ಸುಮಾರು ದಿನ ಆಯ್ತು, ಈಗ ವಾಯ್ಸ್ ಎಲ್ಲ ತೊಂದರೆ ಇಲ್ಲ, ನಾವೇನು ಎಪಿಸೋಡ್ ಅಲ್ಲ, ಪ್ರೈಸ್ ಕೊಡಲ್ಲ, ಏನಿಲ್ಲ. ನಮ್ಮೂರ ಮಂದಾರ ಹೂವೇ, ನನ್ನಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನಮ್ಮೂರ ಮಂದಾರ ಹೂವೇ. ಈ ಸಾಂಗ್ ಅಂದ್ರೆ ಭಾರಿ ಇಷ್ಟ ಸರ್ ನನಗೆ. ನೋಡಿ, ಕಲಾವಿದರಿಗೆ ಈ ತರ ಮನುಷ್ಯರ ಜೊತೆ ಬೆರೆಯೋ ಗುಣಗಳು ಇದೆಲ್ಲ ಇದ್ರೆ ಒಂದಲ್ಲ ಒಂದ್ ದಿವಸ ಅವನು ಒಂದು ಉತ್ತುಂಗಕ್ಕೆ ಹೋಗ್ತಾರೆ. ನಮ್ಮೆಲ್ಲ ನೋಡ್ತೀವಿ 4-5 ಲೈನ್ ಬರೀತಾರೆ, ಏನೋ ಒಂದು ಕವನ ಬರೀತಾರೆ, ಏನು ಪೂರ್ಣಚಂದ್ರ ತೇಜಸ್ವಿ ಅನ್ನಂಗೆ ಆಡ್ತಾರೆ. ಕಲಾವಿದರು ಹಾಡುಗಾರರು ಇವತ್ತು ನೋಡ್ತೀವಲ್ಲ, ನಮ್ಮಲ್ಲ 400-450 ಹಾಡುಗಾರರು ಇದ್ದಾರೆ. ಕಲೆನ ಪ್ರೀತಿಸೋದೇ ಬಹಳ ಕಡಿಮೆ. ಅವರು ಹಾಡು ಹೇಳ್ತಕ್ಕಂಥದ್ದು ಲೈವಿಗೆ ಬರ್ತಾರೆ, ಹೋಗ್ತಾರೆ, ಇಷ್ಟಕ್ಕಾಗಿದೆ. ಹಾಗಾಗಿ ಈಗ ನಾಳೆ ನಮ್ದು ಕೂಡ 500ನೇ ಎಪಿಸೋಡು ಇದೇ ಜೂನ್ 6, 7, 8 ಚಿಕ್ಕಮಗಳೂರಿನಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಬಹಳ ಕಲಾವಿದರಿಗೂ ಅದರಲ್ಲಿ ಅವಕಾಶ ಇದೆ. ನೋಡಿ, ನಮ್ಮ ಅವಿನ್ ಸ್ವರ ಸಂಗಮಕ್ಕೆ ಬಂದಂಥ ಕಲಾವಿದರು ಇವತ್ತು ಆ ಒಂದು 3 ದಿನ ರಾಜ್ಯ ಮಟ್ಟದ ಗಾಯಕರಿಗೆ ನಾನಾ ನೀನಾ ಅನ್ನೋ ಒಂದು ಸವಾಲನ್ನು ಒಡ್ಡುತ್ತಾ ಇದ್ದಾರೆ ಅಂತಂದ್ರೆ ಅದು ಗ್ರಾಮಾಂತರ ಪ್ರದೇಶದವ್ರು. ಯಾರೇನು ಬಹಳ ಶ್ರೀಮಂತರಿಲ್ಲ, ಹೈಲಿ ಎಜುಕೇಟೆಡ್ ಇಲ್ಲ, ಯಾರು ಸಂಗೀತ ಕಲ್ತವ್ರಂತೂ ಇಲ್ಲೇ ಇಲ್ಲ, ಬಹಳ ಕಡಿಮೆ ನಮ್ಮ ಅವಿನ್ ಸ್ವರ ಸಂಗಮನಲ್ಲಿರೋಂಥವ್ರು. ಆದರೆ ಇವತ್ತು ದೇಶ ವಿದೇಶದ ಜನಗಳನ್ನ ಸೆಳಿತಕ್ಕಂಥ ಶಕ್ತಿನ ಪಡ್ಕೊಂಡಿದ್ದಾರೆ. ಹಾಗಾಗಿ ಹಾಡುಗಾರರೇ, ನನಗೆ ಸ್ವಲ್ಪ ಈ ಕಲಾವಿದರಲ್ಲಿ ಹಾಡುಗಾರರು ಬಹಳ ಹತ್ರ ಸಿಗ್ತಕ್ಕಂಥವ್ರು ನೀವು. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಈಗೋ ಎಲ್ಲ ಬಿಟ್ಬಿಡಿ. ಇದೆ ಬಡತನ ಇದೆ, ಇಲ್ಲ ಅಂತಿಲ್ಲ. ಆದರೆ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ ನಿಮ್ಮ ಹತ್ರ, ಈ ಥರದ್ದೆಲ್ಲ ಇರ್ಬೋದು. ಇದೆಲ್ಲ ಬಿಟ್ಬಿಡಿ. ಕಲೆ ಎಲ್ಲರಿಗೂ ಅಲ್ಲ. ಬೇರೆ ನೀವು ದುಡ್ಡು ಮಾಡುವುದು ಶ್ರೀಮಂತರಾಗ್ಬೋದು, ಅದು ಶ್ರೀಮಂತ ಕಲೆಯನ್ನು ಹಾಡು ಹೇಳೋಕ್ಕಾಗಲ್ಲ. ನೀವು IAS ಮಾಡಿದವರು DC ಆಗ್ಬೋದು, ಬಟ್ DC ಹಾಡು ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಹಾಡು ಹೇಳುವಂಥ ಒಂದು ಶಕ್ತಿನ, ಈ ಒಂದು ಕಲೆನ ಭಗವಂತ ನಿಮಗೆ ಕೊಟ್ಟಿರುವಂಥದ್ದು. ನೀವೊಂಥರ ನೀರಿದ್ದಂಗೆ, ಎಲ್ಲದ್ರ ಜೊತೆನೇ ಡೈಲ್ಯೂಟ್ ಆಗಬೇಕು, ಮಿಕ್ಸ್ ಆಗ್ಬೋದು. ಇಲ್ಲ ನಾನು ಹಿಂಗೆ ಮಿರಿಂದ ನಾನು ಹಂಗೆಲ್ಲ ಇಲ್ಲ, ನೀವು ನೀರಿದ್ದಂಗೆ ಎಲ್ಲದಕ್ಕೂ ಮಿಕ್ಸ್ ಆಗ್ತೀರಿ. ಹಾಗೆ ಕಲಾವಿದನಿಗೆ ಒಂದು ಪ್ರಾಮಾಣಿಕತನ ಇದ್ದರೆ, ಕಲೆ ಬಗ್ಗೆ ಆತ್ಮವಿಶ್ವಾಸ ಪ್ರೀತಿ ಇದ್ದರೆ, ಭಗವಂತನ ಬಗ್ಗೆ ನಂಬಿಕೆ ಇದ್ದರೆ, ನಂಬಿಕೆ ಇರಲೇಬೇಕಂತೇನಿಲ್ಲ ಭಗವಂತನ ಬಗ್ಗೆ, ಆದರೆ ಇದ್ದರೆ ನಿಮ್ಮಿಷ್ಟ. ಅದು ಅಂಥವರಿಗೆ ಒಂದು ಕಡೆ ಅಲ್ಲ ಒಂದು ಕಡೆ ಅವಕಾಶ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ದೇವ್ರನ್ನ ಪೂಜೆ ಮಾಡ್ತೀವಿ, ಚಾಮುಂಡೇಶ್ವರಿ ಪೂಜೆ ಮಾಡ್ತೀವಿ ಅಂತ ಹೇಳ್ತೀರಿ. ಚಾಮುಂಡೇಶ್ವರಿ ಪೂಜೆ ಮಾಡಿದ್ರೆ ಯಾವ ದೇವ್ರ ಹಾಡು ಹೇಳಲ್ವ ನೀವು? ಭಜನೆ ಎಲ್ಲ ಮಾಡ್ತೀವಿ. ಒಂದು ಯಾವ್ದಾರು ಒಂದು ಹಾಡು ಹೇಳಿ. ಭಗವಂತನ ಪೂಜೆ ಮಾಡಿ ಹೆಂಗ್ ಪೂಜೆ ಮಾಡ್ತೀರಿ ನೀವು? ಯಾವುದೋ ಸಂಸ್ಕೃತ ಶ್ಲೋಕ ಅರ್ಥ ಆಗದೆ ಇದ್ದದ್ದು ಬೇರೆ ಒಂದ್ ಕಡೆ. ಈಗ ನೀವು ಜನರಲ್ ಆಗಿ ಏನ್ ಪೂಜೆ ಮಾಡ್ತೀರಿ? ಜನರಲ್ ಆಗಿ ಹೇಳಿ, ಅದೇನ್ ಪೂಜೆ ಮಾಡ್ತೀರಿ? ಭಗವಂತನ ಏನ್ ಕೇಳ್ತೀರಿ? ಭಗವಂತನೇ ನಾನು ಒಬ್ನೇ ಚೆನ್ನಾಗಿರೋದು ಅಲ್ಲ, ನಮ್ಮ ಸುತ್ತಮುತ್ತಲು ಎಲ್ಲರೂ ಚೆನ್ನಾಗಿರ್ಬೇಕು. ಸುತ್ತಮುತ್ತ ನಿಮ್ಮ ಊರ ಇಡೀ ವಿಶ್ವನ? ಇಲ್ಲಿ ಕೇಳಿ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಬೇಕು, ನನ್ನ ನೆರೆಕರೆಯವರೆಲ್ಲ ಚೆನ್ನಾಗಿರ್ಬೇಕು, ನನ್ನ ದೇಶ ಕೂಡ ಚೆನ್ನಾಗಿರ್ಬೇಕಂತ ನಾನು ಡೈಲಿ ಪ್ರಾರ್ಥನೆ ಮಾಡೋನು. ಜಪಕ್ಕೆ ನನಗೆ ಒಂದು ಕಾಲ್ ಗಂಟೆ ಜಪ ಮಾಡಕ್ಕೆ ಬೇಕು, ಅದು ಡೈಲಿ ಬೆಳಿಗ್ಗೆ. ಹಂಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ನನಗೆ ಐಶ್ವರ್ಯ ಕೊಡು, ಅಂತಸ್ತು ಕೊಡು ಅಂತ ಕೇಳಲ್ಲ. ನನ್ನ ಮನೆಯವರು ಮತ್ತೆ ನಮ್ಮ ನೆರೆಕರೆಯವರು ಮತ್ತೆ ನಮ್ಮ ದೇಶದವರು, ನಮ್ಮ ದೇಶ ಚೆನ್ನಾಗಿರ್ಲಿ, ನಮ್ಮ ದೇಶದ ಜನತೆ ಒಳ್ಳೆ ಬುದ್ಧಿ ಬರಲಿ, ಒಳ್ಳೆ ಬುದ್ಧಿ ಕೊಡು ತಾಯಿ ಅಂತ ಮಾತ್ರ ಬೇಡ್ಕೊಂತೀನಿ. ಇದು ಇಲ್ಲಿ ಕೂತು ನಿಜ ನಾನು ಹೇಳ್ತಿರೋದು. ಈಗ ನೋಡಿ, ನಾನು ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಕರೆದದ್ದು ಅದಕ್ಕೇನೆ. ಇವತ್ತಿನ ಕಲಾವಿದರುಗಳಿಗೆ ನಮ್ಗೆ ಅವಕಾಶ ಸಿಗಲ್ಲ ಅಂತಾರೆ. ಪ್ರಯತ್ನ ಪಡಬೇಕು. ಅವತ್ತು ನವೀನ್ ಹಾವಳಿ ಏನಾದರೂ ನಿಮ್ಮನ್ನ ನೀವು ಹೇಳಿದಾಗ, ನವೀನ್ ಹಾವಳಿ ಹೇಳಿದಾಗ ನೀವು ಹೋಗದೇ ಇದ್ದಿದ್ರೆ ಆಡಿಷನ್ಗೆ, ನಾನಿಲ್ಲ, ನಾನು ಅನ್ಎಜುಕೇಟೆಡ್, ನಾನು ಹಿಂಗೆ ಹಂಗೆ ಅಂತ ಕತೆ ಹೇಳಿದ್ದೀರಿ ನೀವು, ಇವತ್ತು ನೀವು ಕಾಮಿಡಿ ಕಿಲಾಡಿಲಿ ಭಾಗವಹಿಸೋಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇನ್ನು ಮುಂದೆ ನಿಮ್ಗೆ ಹಲವಾರು ಅವಕಾಶಗಳು ಬರುತ್ತೆ. ಸಿನಿಮಾ ರಂಗದಲ್ಲಿ, ಚಿತ್ರರಂಗದಲ್ಲಿ ಇರ್ಬೋದು, ಯಾವುದೇ ರಂಗದಲ್ಲಿ ಇರ್ಬೋದು, ಕಲಾವಿದನಾಗಿ ತುಂಬಾ ಅವಕಾಶಗಳು ಬರುತ್ತೆ. ನೀವು ಅದೇ ಪೂಜೆ ಮಾಡೋದೊಂದು ಹಾಡು ಹೇಳಿ ಸರ್. ಒಂದು ಅಧ್ಯಕ್ಷರೇ, ನಾನು ಅದ್ರ ಮಧ್ಯೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ,
ನವೀನ್ ಅಧ್ಯಕ್ಷರು ನನಗೆ ಅವರು ಒಂದು ಫೌಂಡೇಶನ್ ಆದ್ರೆ ಅಲ್ಲಿಗೆ ಈ ಒಂದು ಗೋಡೆ ಒಂದು ಏನ್ ಗಟ್ಟಿ ಮುಟ್ಟಾಗಕ್ಕೆ ಇಟ್ಟಿಗೆಗಳು ತುಂಬಾ ಇದಾವೆ. ಸಪೋರ್ಟ್ ಮಾಡಿದವರು ನೀವುಗಳು ಮತ್ತೆ ನನ್ನ ಅಭಿಮಾನಿ ದೇವ್ರುಗಳು. ನೀವೆಲ್ಲ ಇಲ್ದೆ ಹೋಗಿದ್ರೆ ನಾನು ಎಷ್ಟೇ ಇದ್ರು ನಾನು ಆ ಮಟ್ಟಕ್ಕೆ ಅಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ನಾವು ನಿಮ್ಮ ಕಲೆನ ಗುರುಸಿದ್ವಿ, ನೀವು ಕಲೆನ ಇಂಪ್ರೂವ್ಮೆಂಟ್ ಮಾಡಿದ್ ನೀವು ಅಲ್ವಾ? ಅಲ್ಲ, ನಾನು ಏನೇ ಟ್ಯಾಲೆಂಟ್ ಇದ್ರು ನನಗೆ ಒಂದು ಅಭಿಮಾನಿ ದೇವ್ರುಗಳ ಸಪೋರ್ಟ್ ಇಲ್ದೆಲ್ಲ ಏನು ಮಾಡಕ್ ಆಗಲ್ಲ. ಒಂದು ಫೌಂಡೇಶನ್ ಇರುತ್ತೆ, ಆಮೇಲೆ ಆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗ್ಬೇಕಾದ್ರೆ ಎಲ್ಲ ಸೇರ್ಬೇಕು. ಅದಕ್ಕೆ ಅಭಿಮಾನಿ ದೇವ್ರುಗಳಿಗೆ ನಾನು ಮತ್ತೆ ಒಂದ್ಸಲ ನಾನು ಅವ್ರ ಪಾದಕ್ಕೆ ನಮಸ್ಕಾರ. ನಿಮ್ಗೆ ನೋಡಿ, ಕಾಮಿಡಿ ಕಿಲಾಡಿ ಹೋದ್ಮೇಲೆ ಬಹಳ ದೊಡ್ಡ ಜನ, ಕಲೆಯಲ್ಲಿ ಬಹಳ ದೊಡ್ಡ ಮನುಷ್ಯರು, ಜಗ್ಗೇಶ್ ಅಂತವ್ರು ಇದೆಲ್ಲ ನಿಮಗೆ ಪರಿಚಯ ಆಯ್ತು, ಆತ್ಮೀಯರಾಯ್ತು, ಹತ್ತತ್ರ ನಿಂತು ಮುಟ್ಟಿ ಮಾತಾಡಂತ ಒಂದು ಶಕ್ತಿ ಬಂತು ಅಲ್ವಾ? ಅದೆಲ್ಲ ನಿಮಗೆ ಕೊಟ್ಟಿದ್ದಂಥದ್ದು ಕಲೆ, ಮೊದಲು ಕಲೆ, ಆಮೇಲೆ ಬೇರೆ ಯಾರ ಗುರುಸ್ಲಿ ಬಿಡ್ಲಿ ಅದು ಆಮೇಲೆ ಅಲ್ವಾ? ಮತ್ತೆ ಒಂದ್ಸರ ಈಗ ಪ್ರತಿಯೊಬ್ಬರ ಹತ್ರನೂ ಒಂದು ಟ್ಯಾಲೆಂಟ್ ಇರ್ತದೆ, ಆದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರನ್ನ ಒಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಲ್ಲ, ಪಾಪ ಅವ್ರಿಗೆ ಗೊತ್ತಿರಲ್ಲ, ಮತ್ತೆ ಅವರಾಗಿ ಮುಂದೆನೂ ಹೋಗಲ್ಲ. ಈಗ ನಿಮ್ಮ ಹತ್ರ ನೋಡಿ ಈ ತರ ಕೂತ್ಕೊಂಡು ನೀವೇ ಒಂಥರ ಎಲ್ಲಾರನು ಇಂಟರ್ವ್ಯೂ ಮಾಡ್ತಿರ್ತೀರಾ. ಇನ್ನು ಬಕ್ಕಿ ಮಂಜು ಸರ್ ಅವ್ರು ಹಾಡು ಹೇಳ್ತಾರೆ, ನಮ್ಮ ವಸಂತ್ ಸರ್ ಅವ್ರ ಮಕ್ಳಿಗೆ 100 ಮಕ್ಳಿಗೆ ವಿದ್ಯಾದಾನ ಮಾಡ್ತಾರೆ. ನೋಡಿ ಅವ್ರಿಗೆ ಒಂದೊಂದು ಎಲ್ಲ ಒಂದು ಟ್ಯಾಲೆಂಟ್ ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಇರುತ್ತೆ, ಆದ್ರೆ ಅದನ್ನ ಒಂದು ಉಪಯೋಗ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ ಪಾಪ ಅವ್ರಿಗೆ. ಈಗ ನೀವು ಕಾಮಿಡಿ ಕಿಲಾಡಿಗೆ ಹೋದ್ಮೇಲೆ ಎಲ್ಲ ಜಗತ್ತು ಪರಿಚಯ ಆದ್ರಿ. ಈಗ ನಾಳೆ ಮುಂದೆ ಬರುತ್ತೆ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲ್ಲ ಎಲೆಕ್ಷನ್ ಬರುತ್ತೆ, ಎಲ್ಲರಿಗೂ ಗೊತ್ತು. ನೀವು ಏನಾದ್ರು ಕಂಟೆಸ್ಟ್ ಮಾಡ್ತೀರಾ? ಆಸೆ ಇದೆಯಾ? ಏನಾರು ಆಸೆ ಉಂಟು, ಜನಸೇವೆ ಮಾಡ್ಬೇಕಂತ ಆಸೆ ಉಂಟು. ಅಂತ ಅವಕಾಶ ಬಂದ್ರೆ ನೋಡ್ತೀನಿ. ಆದ್ರೆ ನಮ್ಮ ಅಧ್ಯಕ್ಷರೇ ಯಾವ ತರ ಇದೆ ಕೆಲಸ ಮಾಡ್ತಾರೆ, ಯಾರು ನಮ್ಮ ನವೀನ್ ಅವಳಿ ಅವರು ಪಂಚಾಯತಿಲಿ ಅಧ್ಯಕ್ಷ ಆಗಿ ಏನ್ ಕೆಲಸ ಮಾಡ್ತಾರೆ ಅದೇ ತರ ನಾನ್ ನಿತ್ರು ಅದೇ ತರ ಮಾಡೋದು. ಅವರು ಮತ್ತೆ ಇವರು ನಮ್ಮ ಹಲಸಿನ ಮರ ಬಾಳೂರಲ್ಲಿ ಮಂಜು ಸರ್ ಅಂತ ಇದ್ದಾರೆ. ನನಗೆ ಇಷ್ಟ ಆಗಿದ್ದು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡೋ ಒಂದು ಅಧ್ಯಕ್ಷರುಗಳ ಅಂತ ಹೇಳಿದ್ರೆ ಆ ಮಂಜು ಸರ್ ಮತ್ತೆ ನಮ್ ನವೀನ್ ಅವಳಿ ಅವರು. ನವೀನ್ ಅವಳಿ ಅವರು ನೋಡಿ, ಚಪ್ಪಲಿ ಹಾಕ್ದೇನೆ ಎಲ್ಲರ ಹತ್ರನು ಮತ ಕೇಳಿ ಗೆದ್ದು ಬಂದ ಮೇಲೆ ಚಪ್ಪಲಿ ಹಾಕದ್ರಿಂದ ಅವ್ರು ಗೆದ್ದು ಮಾಡೇ ಸಲ ನಾವು ನನ್ನ ಪ್ರಥಮ ಅವಿನ್ ಟಿವಿಯ ಮೊದಲ ಸಂದರ್ಶನನೇ ನವೀನ್ ಹಾವಳಿ. ಹಾಗಾಗಿ ನಾವೇ ಅವ್ರಿಗಿಲ್ಲ ನೀವು ಚಪ್ಪಲಿ ಹಾಕ್ಲೇಬೇಕು ಅಂತ ನಾವೇ ಚಪ್ಪಲಿ ತಗೊಂಡೋಗಿ ಕೊಟ್ಟು ಚಪ್ಪಲಿ ಹಾಕಿ ಅವತ್ತು ಇಂಟರ್ವ್ಯೂ ಮಾಡಿಸಿದಂಥದ್ದು. ಇಂಡಿಪೆಂಡೆಂಟ್ ಆಗಿ, ಗ್ರಾಮ ಪಂಚಾಯತಿ ಅಂದ್ರೆ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ, ಆದರೆ ಪಕ್ಷಗಳಿರುತ್ತೆ, ಆದರೆ ಅವರು ಇಂಡಿಪೆಂಡೆಂಟ್ ಆಗೇ ಗೆದ್ದು ಪ್ರಭಾವಿ ಅಭ್ಯರ್ಥಿಯ ಮುಂದೆ ಗೆದ್ದು ಆ ನಂತರ ದಿನಗಳಲ್ಲೂ ನೋಡಿ ಗ್ರಾಮ ಪಂಚಾಯತಿಯಿಂದ ಸಾಧ್ಯ ಇಲ್ಲ, ಸರ್ಕಾರದಿಂದ ಸಾಧ್ಯ ಇಲ್ಲ ಅಂದಾಗ ತುಂಬಾ ಪ್ರೊಟೆಸ್ಟನ್ನ ಮಾಡಿದ್ದಾರೆ. ಇತ್ತೀಚೆಗೆ ಮಣ್ಣನ್ನೇ ತಂದು ಎಲ್ಲ ಯಾರ್ಯಾರಿಗೆ ಮನೆಗಳಿದೆ ಆ ಮನೆಗಳ ಮಣ್ಣೆಲ್ಲ ತಂದು ಬೇಕಾದ್ರೆ ಟೆಸ್ಟ್ ಮಾಡಿ ನೀವು ಅವರಿಗೆ ಪರ್ಮಿಷನ್ ಕೊಡಿ, ಅವ್ರಿಗೆ ಹಕ್ಕುಪತ್ರ ಕೊಡಿ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಟಿವಿನಲ್ಲೂ ಕೂಡ ಚರ್ಚೆ ಆಯ್ತು, ನಾವು ಲೈವ್ ಮಾಡಿದ್ವಿ. ಹಾಗಾಗಿ ಒಂಥರ ಭಿನ್ನವಾಗಿ ಕಾರ್ಯಕ್ರಮಗಳನ್ನ ಅವ್ರು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಭಾರಿ ಹಠವಾದಿ ಕೂಡ ಅವರು. ಒಂದು ಕೆಲಸ ಜನಸೇವೆ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿದ್ರೆ ಮತ್ತೆ ಯಾರ ಮಾತನ್ನು ಕೇಳಲ್ಲ ಜನ, ಅದು ಮಾಡ್ಲೇಬೇಕು. ಅವರು ಅಷ್ಟೇ, ಆ ಮಂಜು ಸರ್ ಅಷ್ಟೇ. ಒಂದು ನಿರ್ಧಾರ ಮಾಡಿದ್ರೆ ಅವರು 2 ಜನನು ಬಿಡ್ತಿಲ್ಲ. ಅಂದ್ರೆ ಬೇರೆ ಕಡೆ ಅವ್ರನ್ನ ನಾನು ಒಂದು ಕೇವಲ ಮಾತಾಡೋದಲ್ಲ, ಅವ್ರಿಗೆ ಇರ್ಬೋದು ಇದೇ ತರ ಒಂದು ಇದ್ರೆ ಎಲ್ಲ ಒಂದು ಊರು ಚೆನ್ನಾಗಾಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ ಅಷ್ಟೇ. ಓಕೆ ರಮೇಶ್ ಅವರೇ, ನಾನಿವತ್ತು ಇನ್ನೊಂದ್ಸರಿ ಹೇಳ್ತೀನಿ, ನಿಮ್ಮನ್ನ ಕರೆದದ್ದು ಯಾಕೆ ಅಂದ್ರೆ ಒಬ್ಬ ಕಲಾವಿದನಿಗೆ ತಾಳ್ಮೆ, ಪ್ರೀತಿ, ವಿಶ್ವಾಸ ಎಲ್ಲ ಇದ್ರೆ, ಒಂದು ಅಭಿಮಾನ ಇದ್ರೆ ಕಲೆ ಬಗ್ಗೆ ಒಂದಲ್ಲ ಒಂದ್ ದಿವಸ ಅವಕಾಶ ಸಿಗುತ್ತೆ. ನೀವೊಂದು ಈಗಾಗಲೇ 47 ವರ್ಷ ಅಂದ್ರೆ ಸುಮಾರು 35 ವರ್ಷದಿಂದ ಹಾಡು ಹೇಳ್ತಾ ಬಂದಿದ್ದೀರಿ. ತಮಾಷೆ ಆದ್ರೆ ಗುರ್ತಾಗಿದ್ದು 46ನೇ ವರ್ಷ. ಲೇಟ್ ಆಗಿ ಸ್ವಲ್ಪ ಅವಕಾಶ ಲೇಟ್ ಆಯ್ತು, ಲೇಟೆಸ್ಟ್ ಆಗಿದೆ ಬಿಡಿ. ಈಗ ಲೇಟ್ ಆದ್ರೆ ಅವತ್ತು ನಿಮ್ಗೆ ಮಾಧ್ಯಮಗಳು ಈ ತರ ಇರಲಿಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ತೋರ್ಸಕ್ಕೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದಿದ್ದು, ಹಂಗಾಗಿ ಅದ್ರಲ್ಲಿ ನೀವು ಪ್ರಚಾರ ಆದ್ರಿ, ಇನ್ ದೊಡ್ಡ ಮಟ್ಟಕ್ಕೆ ಬೆಳಿತೀರಿ. ಈಗ ನಾನು ಮಾತಾಡಿದ್ದೀನಿ ಇಷ್ಟು. ಅಲ್ಲ ಆಮೇಲೆ ಯಾಕೆ ಸರ್
ಹಿರಿಯವರೊಂದು ಹೇಳಿದಾರಲ್ಲ, ಬಡವನ ಕೋಪದವಡೆಗೆ ಮೂಲವಯ್ಯ ಅಂತ ಒಂದು ನಮ್ಮ ಹಿರಿಯರು ಹೇಳಿದ್ದು. ಅದು ನಿಜ ಸರ್. ನಮ್ಮ ಬಡತನನೇ ನಮ್ಗೆ ಬಂಡವಾಳ. ಅಲ್ಲ, ಬಡವನ್ ಕೋಪ ಅಂದ್ರೆ ಬಡವ ಸಿಟ್ಟು ಮಾಡಿದ್ರೆ ಈ ತರ ಪೆಟ್ಟು ತಿನ್ಬೇಕಾಗುತ್ತೆ, ಪ್ರಯೋಜನ ಆಗಲ್ಲ ಅಂತ ಅಂದಿನ ಕಾಲ. ಇವತ್ತು ಹಂಗೇನಿಲ್ಲ. ಇಲ್ಲ, ನಮ್ದು ಬಡತನ ಏನಿದೆ ಅದೇ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನ ಈ ಒಳ್ಳೆತನ ಏನು ಮಾಡಿರ್ತೀರಾ ಅದೇ ನಿಮ್ಮನ್ನ ಕಾಪಾಡೋದು. ನೀವು ಅನ್ಯಾಯ ಎಷ್ಟು ಜನಕ್ಕೆ ಮಾಡಿರ್ತೀರಾ ಅದು ನಿಮ್ ಜೊತೆ ಬರಲ್ಲ, ಅದು ನಿಮ್ಮನ್ನ ಕಾಪಾಡೋದು ಇಲ್ಲ. ಅದು ಈ ತರ ಒಂದು ಇದ್ರಲ್ಲಿ ನಾನು ಈಗ ಬಡವಿಗೆ ಶ್ರೀಮಂತಿಗೆ ಎಲ್ಲ ಒಂದೇ ಹೃದಯ ಇರೋದು, ಅದೇನು ಬೇರೆ ಬೇರೆ ಇರಲ್ಲ. ಬಟ್ ಅವನ ಭಾವನೆಗಳು ಒಳ್ಳೇದಿದ್ರೆ ಒಳ್ಳೆತನದಲ್ಲಿ ನಾನು ಮಕ್ಕಳಿಗೂ ಕೂಡ ಹೇಳ್ತಿರ್ತೀನಿ, ಒಳ್ಳೇದ್ ಮಾಡಿ, ಎಲ್ಲ ಜನಗಳ ಹತ್ರ ಚೆನ್ನಾಗಿರಿ, ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡಿ, ಆಯ್ತಾ? ಎಲ್ಲರಿಗೂ ಒಳ್ಳೇದೇ ನಾವು ಮಾಡ್ಬೇಕು ಸಾಧ್ಯ ಆದ್ರೆ, ಇಲ್ಲದ್ರೆ ಸುಮ್ಮನೆ ಇದ್ ಬಿಡ್ಬೇಕು ನಮ್ಮ ಪಾಡಿಗೆ. ಇತ್ತೀಚೆಗೆ ಹೇಳಿದ್ನಲ್ಲ, ಕಲಾವಿದರುಗಳಲ್ಲಿ ಒಂದಷ್ಟು ಈಗ ಡೆವಲಪ್ ಆಗಿ ನಾನು ಆ ಜಾತಿ, ನಾನು ಈ ಜಾತಿ, ನಾನು ಅಲ್ಲೇನು ಹಾಡು ಹೇಳಕ್ ಹೋಗೋದು, ನಾನು ಈ ತರದ್ದೆಲ್ಲ ಬೆಳೆಸ್ಕೊಂತಾರೆ. ಅಂತ ಕಲಾವಿದರು ಏನ್ ಹೇಳಕ್ ಇಷ್ಟಪಡ್ತೀರಿ? ಜಾತಿ ಗೀತಿ ನನಗೆ ಅದು ಗೊತ್ತಿಲ್ಲ ಸರ್. ಜಾತಿ ಬಗ್ಗೆ ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿರೋದು 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಇದು ಬಿಟ್ರೆ ನನಗೆ ಬೇರೆ ಯಾವ ಜಾತಿ ಈ ಜಾತಿ ಅಂತ ನಾನು ಹೇಳಕ್ಕೆ ಅದು ಇಷ್ಟ ಇಲ್ಲ ನನಗೆ. ನಾವು ಈಗ ಒಂದು ಹೆಣ್ಣಿನ ಯಾವ ಭಾಗದಲ್ಲಿ ಒಬ್ಬ ನಾನು ಮೇಲ್ಜಾತಿ ಅಂತ ಹೇಳ್ತಾನೆ, ಅವನು ಹೆಣ್ಣಿನ ಯಾವ ಭಾಗದಿಂದ ಬಂದಿರ್ತಾನೆ, ಅದೇ ಹೆಣ್ಣಿನ ಭಾಗದಲ್ಲಿ ಇವನು ಕೀಳ್ ಜಾತಿ ಅವನು ಬಂದಿರೋದು. ಅದ್ರಲ್ಲಿ ಬೇರೆ ಎಲ್ಲಾರು ಬಂದಿದ್ದಾನ ಅವನು? ಅದ್ರಲ್ಲಿ ಮತ್ತೆ ಯಾರು ಉತ್ತಮ್ರು? ಈಗ ಒಂದು ಹೆಣ್ಣಿನ ಯಾವ ಭಾಗದಲ್ಲಿ ಬಂದಿರ್ತಾನೆ ದೊಡ್ಡವರು, ಅದೇ ಇವನು ಕೀಳ್ ಜಾತಿ ಅವನು ಅದೇ ಜಾಗದಿಂದ ಬಂದಿರೋದು. ಸತ್ಯ. ಅದ್ರಲ್ಲಿ ಯಾರು ದೊಡ್ಡವರಲ್ಲ. ಹಂಗಾಗಿ ನಾನು ಜಾತಿ ಗೀತಿಗೆ ಅದು ನಾನು ಯಾವತ್ತೂ ಮಾತಾಡಲ್ಲ, ನನಗೆ ಅದು ಇಷ್ಟನೂ ಆಗಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರ್ಸಂಥದ್ದು, ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ದೇ ಇರೋಂಥವ್ರು ಬಹಳಷ್ಟು ಜನ ಇದ್ದಾರೆ. ಊಟನೇ ಕೊಡದೇ ಇರೋಂಥವ್ರು ದೃಶ್ಯ ಮಾಧ್ಯಮ ನಾವು ಬೇರೆ ಬೇರೆ ಕಡೆ ನೋಡ್ತೀವಿ. ಅಂಥದ್ದು ತುಂಬಾ ಇದೆ. ಈ ತಂದೆ ತಾಯಿಗಳನ್ನ ಯಾಕೆ ನೋಡ್ಕೊಬೇಕು? ನೀವು ನೋಡ್ಕೊಳ್ತಾ ಇದ್ರಿ ಬಹಳ ಚೆನ್ನಾಗಿ. ಅದನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾನು ಹೇಳಕ್ಕೆ ಇಷ್ಟ ಅಂದ್ರೆ, ತಂದೆ ತಾಯಿನ ಯಾರು ಗೌರವಿಸುವಲ್ಲ, ಗೌರವ ಕೊಡಲ್ಲ, ಅವ್ರ ಜೀವಮಾನದಲ್ಲಿ ಉದ್ಧಾರ ಆದ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಒಂದು, ಯಾಕಂದ್ರೆ ಅವ್ರು ಏನೇ ಆಗಿರ್ಲಿ, ಕುಡುಕಾಗ್ಲಿ ಅಲ್ಲ, ಆ ತಾಯಿ ಬುದ್ಧಿ ನಡವಳಿಕೆನೆ ಸರಿ ಇಲ್ದೇ ಇರ್ಲಿ ಅಂದ್ರೆ ನನಗೊಂದು ಜನ್ಮ ಕೊಟ್ಟಿರ್ತಾರೆ. ಹಂಗಾಗಿ ಅವ್ರನ್ನ ನಾವು ಯಾವತ್ತೂ ಕೈ ಬಿಡಬಾರ್ದು. ಆಶ್ರಮಕ್ಕೆ ಬಿಡೋದು, ಮತ್ತೆ ತಂದೆ ತಾಯಿಗಳಿಗೆ ಹೊಡೆಯೋದು, ತಂದೆ ತಾಯಿಗೆ ಹೊಡೆದವನು ಮತ್ತೆ ಈ ನಾಯಿಗೆ ಹೊಡೆದವನು, ಆಮೇಲೆ ಇದು ಏನು ತಂದೆ ತಾಯಿಗೆ, ನಾಯಿಗೆ ಮತ್ತೆ ಈ ದನಗೆ, ಈ 3 ಹೊಡೆದವನಿಗೆ, 3ಕ್ಕೆ ಯಾರು ಒಂದು ಹೊಡೆದಿರ್ತಾರೆ ನೋಡಿ, ಅವ್ರು ಉದ್ಧಾರ ಆದ್ರೆ ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ಅವನು ಕೋಟಿದ್ರು ಆ ಶಾಪನ ಅವನಿಗೆ ಪರಿಹಾರ ಮಾಡಕ್ ಆಗಲ್ಲ. ಓಕೆ ಸರ್. ತಂದೆ ತಾಯಿಗೆ ದಯವಿಟ್ಟು ತಂದೆ ತಾಯಿನ ಗೌರವಿಸ್ಬೇಕು. ಮತ್ತೆ ಹಿರಿಯರಿಗೆ ನೀವಿದ್ದು ನಾನಾಗಿರೋದು, ನಾನಿದ್ದು ನೀವಾಗಿರೋದಲ್ಲ. ಒಂದು ವಯಸ್ಸಾದವರಿಗೆ ಏನು ಮರ್ಯಾದೆ ಕೊಡ್ಬೇಕು, ಒಂದು ಬೆಲೆ ಕೊಡ್ಬೇಕು, ಅದು ಕೊಡ್ಲೇಬೇಕು. ಈಗ ಅದು ಕೊಡ್ತಾನೆ ಇಲ್ಲ. ಹೆಂಗ್ ಹೇಳಿ, ಇವನ್ಕಿಂತ ಒಂದು 2 ಪಟ್ಟು ಅವನು ದೊಡ್ಡವನಾಗಿರ್ತಾನೆ. ಇಲ್ಲಿ ಬಾ, ಇಲ್ಲಿ ಅವನಿಗೆ ಕೊಡ ಮರ್ಯಾದೆ ಅಲ್ಲ ಅದು. ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಒಂದು ಮರ್ಯಾದೆ ಕೊಟ್ರೆ ಅವರು ಹಂಗೆ ಮಾತಾಡ್ತಾರೆ. ಈಗ ನೀವು ಇಲ್ಲಿರ್ಬೋದು, ನೀವು ಇಲ್ಲಿದ್ದಂಥ ಸಂದರ್ಭದಲ್ಲಿ ಗೊತ್ತಿರಲ್ಲ, ಕಾಮಿಡಿ ಕಿಲಾಡಿಗೆ ಹೋಗ್ತೀನಿ, ನಾನು ಇಡೀ ವಿಶ್ವ ನನ್ನ ನೋಡುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಯ್ತು, ಇಡೀ ವಿಶ್ವ ನನ್ನ ನೋಡ್ತಾ ಇದೆ ಅಂತ. ಆಗ ನಿಮ್ಗಿಂತ ಸಣ್ಣ ಕಲಾವಿದರು ಸಿಕ್ಕಿದಾಗ ನೀವು ಯಾಕೆ ಅಹಂಕಾರ ಮಾಡಲ್ಲ? ಮಾಡ್ಬೋದು, ಅಹಂಕಾರ ಮಾಡ್ಬೋದು ಸರ್. ನಾನು ಒಬ್ನೇ ಈ ಕಡೆ ಹೋಗಿರೋದಲ್ಲ, ಅವರೆಲ್ಲ ಜನ ಜಾಸ್ತಿ ಇದ್ರೆ ಆಗ್ಲಿ. ಆ ಒಂದು ಈಗೋ ದುರಹಂಕಾರ ಅದು ನಿಮಗೆ ಬೆಳಿಲಿಲ್ಲಲ್ಲ. ಯಾಕೆ? ಅದು ನಿಮ್ಮ ತಂದೆ ತಾಯಿ ಕಡೆಯಿಂದ ಬಂದಿದ್ದೋ, ಅಥವಾ ನೀವೇ ಬೆಳೆಸ್ಕೊಂಡಿದ್ದೋ, ಅಥವಾ ನೀವು ನಂಬಿರ್ತಕ್ಕಂಥ ಭಗವಂತ ನಿಮಗೆ ಸಹಾಯ ಮಾಡಿದ್ದ? ಸರ್, ನೀವು ಒಂದು ಅಭಿಮಾನ ಇಟ್ಟಿ ಅಂತ ಕಳ್ಸಿರ್ತೀರಿ ಹೇಳಿ, ಅದನ್ನ ಉಳಿಸ್ಬೇಕು ತಾನೆ. ನಾನು ಅಲ್ಲಿ ಹೋಗಿ ನಾನು ಪೆಟ್ಟು ಕುಸ್ತಿಗೆ ಹೋಗೋದಾ? ನೀವು ಇಲ್ಲಿ ನನ್ನ ಕಳ್ಸಿಕೊಟ್ಟ ಅಂತ ಒಂದು ಇದನ್ನ ನಿರಾಸೆ ಮಾಡಬಾರ್ದು ಅಂತ ಒಂದು ಅಭಿಮಾನಕ್ಕೆ ಯಾವತ್ತು ನಾನು ಭಂಗ ಮಾಡಬಾರ್ದು. ಅದು ಸೋಲು ಗೆಲ್ ಇದ್ದಿದೆ. ನಾನು ಕಾಮಿಡಿ ಕಿಲಾಡಿಲಿ ವಿನ್ ಆಗ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದೆಲ್ಲ ನೀವು ಕೊಟ್ಟಂತ ಒಂದು ಭಿಕ್ಷೆ ಅದು.
ಓಕೆ, ಒಂದು ಬಡತನದಲ್ಲಿ ಹುಟ್ಟಿ ಕಲೆಗೆ ಗೌರವ ಕೊಟ್ಟು ಕಲೆಯನ್ನು ಪ್ರೀತಿಸಿದ್ದಕ್ಕಾಗಿ ನಿಮಗೆ ಆ ಒಂದು ಸ್ಥಾನಮಾನ ಸಿಕ್ಕಿದಂಥದ್ದು. ರಮೇಶ್ ಯಾದವ್ ಅವರೇ, ಫ್ರೀ ಆಗಿದ್ದೀರಿ, ಬೇರೆ ಏನಾದ್ರು ಹೇಳೋದಿದೆಯಾ? ಮುಗಿಸ್ಬಿಡೋಣ. ಬೇರೆದೇನಿಲ್ಲ. ನಮ್ಮ ಕುಲದಲ್ಲಿ ಕೀಳು ಯಾವುದು ಚಿತ್ರ, ಒಳ್ಳೆ ಚಿತ್ರ, ಅದರಲ್ಲಿ ಕೂಡ ಒಂದು ಸಣ್ಣ ಪಾತ್ರ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಯೋಗರಾಜ್ ಭಟ್ರ ಕತೆ, ಸಾಹಿತ್ಯ ಎಲ್ಲ ಯೋಗರಾಜ್ ಭಟ್ರದ್ದು. ರಾಮ್ ನಾರಾಯಣ್ ಸರ್ ನಿರ್ದೇಶನ ಮಾಡ್ತಿದ್ದಾರೆ. ಮತ್ತೆ ಮಡೆನೂರ್ ಮನು ಹೀರೋ, ಮೌನ ಗುಡ್ಡೆ ಮನೆ ಹೀರೋಯಿನಿ, ಆಮೇಲೆ ಸೋನಲ್ ಮಾಂತ್ಯಾರ ಕೂಡ ಇದ್ದಾರೆ, ತಬಲ ನಾಣಿ, ಕರಿಬಸವಯ್ಯ, ಸುಮಾರು ದೊಡ್ಡ ದೊಡ್ಡ ಕಲಾವಿದ್ರು, ಶರತ್ ಚಂದ್ರ, ಇವರೆಲ್ಲ ಸುಮಾರು ದೊಡ್ಡ ದೊಡ್ಡ ಕಲಾವಿದ್ರ ಮಧ್ಯೆ ನಾನು ಒಬ್ಬ ಒಂದು ಇಲಿ ತರ, ನಾನೊಬ್ಬ ಒಂದು ಇಲಿ. ನನಗೂ ಒಂದು ಅವಕಾಶ ಇದೆ. ಆ ಸಿನಿಮಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ನಾವು ಒಳ್ಳೇದು ಅಲ್ಲ, ನೀವು ಅದನ್ನ ಒಂದು ನೋಡ್ಬೇಕು, ಗೆಲ್ಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಈಗ ಅದು ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ, ಸದ್ಯದಲ್ಲೇ ನಾಳೆನೆ ರಿಲೀಸ್ ಅಂತ ಉಂಟು. ಏನಾಗುತ್ತೋ ಗೊತ್ತಿಲ್ಲ, ಕರೆ ಬಂದಿಲ್ಲ ಇನ್ನು. ಕರೆ ಬಂದಾಗ ನಾನು ಹೊರಡ್ತೀನಿ. ನಾಳೆ ರಿಲೀಸ್ ಅಂತ. ಯಾವತ್ತೇ ರಿಲೀಸ್ ಆಗ್ಲಿ ನೀವು ಅವತ್ತು ಬೆಂಗಳೂರಿಗೆ ಹೋಗ್ತೀನಿ ಖಂಡಿತ. ಈಗ ಕರೆ ಬಂದ್ರೆ ಈಗಲೇ ಹೊರಡದೆ, ಹಂಗೆ ಅವ್ರ ಕರೆಗೋಸ್ಕರ ಕಾಯ್ತಿದ್ದೀನಿ. ಓಕೆ ರಮೇಶ್ ಯಾದವ್ ಅವರೇ, ಆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೋಂಥ ಅವಕಾಶ ನಿಮ್ಗಷ್ಟು ಒಂದೇ ವರ್ಷದ ಒಳಗಡೆ ಅಲ್ವಾ? ಒಂದು ವರ್ಷದ ಒಳಗಡೆ ನಿಮ್ಗೆ ಅವಕಾಶ ಸಿಕ್ಕಿದಂಥದ್ದು. ಹಾಗಾಗಿ ಬೇರೆ ಎಲ್ಲ ಕಲಾವಿದರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದ್ರು ಪ್ರಾಮಾಣಿಕವಾಗಿರ್ತಕ್ಕಂಥ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಹೇಳೋಣ. ಕೊನೆಯದಾಗಿ ಇವತ್ತು ನಮ್ಮ ಅವಿನ್ ಟಿವಿಯಿಂದ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ. ನಮ್ಮ ಅವಿನ್ ಸ್ವರ ಸಂಗಮಕ್ಕೆ ಬಂದು ನೀವು ಒಂದು ಉನ್ನತ ಹುದ್ದೆಗೆ ಹೋದ್ರಿ. ಅವಿನ್ ಟಿವಿ ಇರ್ಬೋದು, ಅವಿನ್ ಸ್ವರ ಸಂಗಮ ಇರ್ಬೋದು, ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ನ ಬೆಳೆಸಿದಂತ ಅವ್ರು ಯಾರೇ ಆಗ್ಲಿ, ಅವ್ರನ್ನ ಯಾವತ್ತು ಮರೆಯ ಜನ ನಾನಲ್ಲ. ಅಂದ್ರೆ ಮೊಟ್ಟ ಮೊದಲನೇದಾಗಿ ಬಂದು ಒಂದು ಇಲ್ಲಿ ಕೂತು ನಾನು ಒಂದು ಹಾಡಾಗಿರ್ಬೋದು, ಒಂದು ನನಗೆ ತಿಳಿದ ಮಟ್ಟ ಒಂದು ಕಾಮಿಡಿ ಆಗಿರ್ಬೋದು, ಫಸ್ಟ್ ಇಲ್ಲಿ ಬಂದು ನಾನು ಮಾಡಿರೋದು. ಹಂಗಾಗಿ ಇದನ್ನ ಯಾವತ್ತು ನಾನು ಮರೆಯೋಕ್ಕಾಗಲ್ಲ ನಿಮ್ಮನ್ನೆಲ್ಲ. ಮತ್ತೆ ಇನ್ನೇನು, ನಿಮಗೆ ಗೊತ್ತಿದೆ ಇಲ್ಲಿಂದ ಎಲ್ಲಿ ಹೋದೆ, ಅದೆಲ್ಲ ಗೊತ್ತು. ಸರ್ವಸಾಮಾನ್ಯ ಎಲ್ಲ ಜನತೆಗೆ, ನನ್ನ ಅಭಿಮಾನಿ ದೇವರುಗಳಿಗೆಲ್ಲ ಗೊತ್ತು. ಅದನ್ನ ಯಾವತ್ತು ನಾನು ಹಾಳು ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಯಾವತ್ತು ನಾನು ಮರೆಯಲ್ಲ. ಎಷ್ಟೇ ಎತ್ತರಕ್ಕೆ ಹೋದ್ರು ಆ ಒಂದು ದೊಡ್ಡಸ್ತಿಗೆ ತೋರಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ನೋಡಿ ಕನ್ನಡಿಗರೇ, ಪ್ರಿಯ ವೀಕ್ಷಕರೇ, ಕನ್ನಡವನ್ನು ಉಳಿಸೋದಕ್ಕಾಗಿ, ಬೆಳೆಸೋದಕ್ಕಾಗಿ, ಒಂದು ಕನ್ನಡ ಚಿತ್ರರಂಗವನ್ನೇ ಬೆಳೆಸೋದಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿಗರು, ಒಬ್ಬ ಹಳ್ಳಿಯ ಮುಗ್ಧ ವ್ಯಕ್ತಿ, ಈಗ ಚೆನ್ನಾಗಿದ್ದನೋ ಹಳ್ಳಿಯನ್ನಂಗೆ ಆಕ್ಟ್ ಮಾಡೋದು ಬೇರೆ ದೊಡ್ಡ ವಿಚಾರ ಏನಲ್ಲ. ಬಣ್ಣ ಹಾಕ್ತಾರೆ ಹಳ್ಳಿಯನ್ನಂಗೆ. ಆದ್ರೆ ಹಳ್ಳಿಯವರು ಅನ್ಎಜುಕೇಟೆಡ್ ಒಬ್ಬ ಒಂದು ಕಡೆ ಚಿತ್ರರಂಗದಲ್ಲಿ ಉತ್ತಮವಾದ ನಟನೆಯನ್ನು ಮಾಡಿದ್ದಾರೆ ಅಂದರೆ, ನಾವು ಈಗ ರಮೇಶ್ ಯಾದವ್ ಅವರನ್ನ ಬೆಳೆಸೋದಕ್ಕಾಗಿ ಆದ್ರೂ ನಾವು ಆ ಚಿತ್ರನ ನೋಡ್ಲೇಬೇಕಾಗಿದೆ. ನೀವು ಬಣ್ಣ ಹಾಕದಂತ ಹೇಳಿದಾಗ ಒಂದ್ ನೆನಪು ಬಂತು ನನಗೆ. ಪದೇ ಪದೇ ಲೇಡಿ ಪಾತ್ರನೇ ಜಾಸ್ತಿ ಕೊಡ್ತೀವಿ. ಅಯ್ಯೋ, ಲೇಡಿ ಪಾತ್ರ ಸರ್ ಅಷ್ಟು ಸುಲಭ ಇಲ್ಲ. ಒಂದು ಲಂಗ್ ಹಾಕ್ಬೇಕು, ಅದ್ರ ಮೇಲೆ ಫಸ್ಟ್ ಪ್ಯಾಂಟ್ ಹಾಕ್ಬೇಕು, ಲಂಗ್ ಹಾಕ್ಬೇಕು, ಇಲ್ಲಿ ಕಟ್ಬೇಕು, ಇಲ್ಲಿ ಎಲ್ಲ ಇಡಬೇಕು ಎದೆಗೆಲ್ಲ. ಆ ಉಸಿರು ಒಂದ್ಸಲ ಕಟ್ಟದಂಗ ಆಗೋದ್ರಿ. ಒಂದ್ಸಲ ಅರ್ಜೆಂಟ್ ನನಗೆ ಇದು ಬಂದಿರೋದು, ಎಲ್ಲಿ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಅದೇ ನನಗೆ. ಈಗ ನೆಕ್ಸ್ಟ್ ಅವ್ರದ್ದು ಮುಗಿದ ತಕ್ಷಣ ನಮ್ದೇ ಡ್ರಾಮಾ. ಎಂತ ಮಾಡೋದು, ಒಂದಲ್ಲಿ ಸೈಡಲ್ಲಿ ಒಂದು ಕತ್ರಿ ಇತ್ತು, ಕತ್ರಿಲಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಎಷ್ಟು ಗಂಟೆ ಮಾಡ್ಕೊಂಡೆ. ಫುಲ್ ಒಂದು ಅರ್ದು ರಪ್ಪ ಹೋಗ್ಬರೋಣ ಅಂತ. ಮತ್ತೆ ಅವ್ನ ಕಾಸ್ಟ್ಯೂಮ್ ಅವರೆಲ್ಲ ಬೈದ್ರೆ ಇದ್ಯಾಕಪ್ಪ ಅರ್ದೆ ಅಂತ. ಅದು ಬೇರೆ. ನಾನು ಅವತ್ತೇ ಯೋಚನೆ ಮಾಡಿದೆ ಸರ್, ಏನ್ ಗೊತ್ತಾ, ಒಂದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇದೆ ಅಂತ. ನಾನು ಒಂದು ಹೆಣ್ಣಿನ ಬಗ್ಗೆ ನಾವು ಮಾತಾಡ್ತೀವಿ, ಅದು ಮಾತಾಡೋ ತಪ್ಪು. ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಇದೆ ಅಂತ ನಾನು ಅವತ್ತೆಲ್ಲ ತಿಳ್ಕೊಂಡೆ. ನಾವು ಎಲ್ಲಿ ಬೇಕಾರೋ ಒಂದು ಯೂರಿನ್ ಪಾಸ್ ಮಾಡ್ಕೊ ಬರ್ಬೋದು. ಅವ್ರಿಗೆ ನಮ್ಮ ಒಂದು ಟೌನಿಗೆ ಬಂದ್ರೆ, ಈಗಾದ್ರೆ ಎಲ್ಲೆಲ್ಲೋ ಒಂದೊಂದು ಶೌಚಾಲಯ ಇದೆ. ಮೊದ್ಲೆಲ್ಲ ಅದು ಇರ್ತಿರ್ಲಿಲ್ಲ. ಪಾಪ ಅವ್ರಿಗೆ ಏನು ಒಂದು ಕಷ್ಟ ಪಡ್ಬೇಕು ಆ ಮಾತೆಯರು. ನನಗೆ ಅದು ನಾನು ಎಲ್ಲ ತಿಳ್ಕೊಂಡೆ. ಅದು ಪದೇ ಪದೇ ಅದೇ, ಯಾವ್ದಾವ್ ನೀವು ಲೇಡಿ, ಇನ್ನೇನ್ ಮಾಡೋದು, ಅವ್ರ ಮುಂದೆ ನಾನು ಆಗಲ್ಲ ಅಂತ ಹೇಳಕ್ಕಾಗುತ್ತಾ? ಅಯ್ಯೋ ದೇವ್ರ, ನನ್ನ ಪರಿಸ್ಥಿತಿ ಅಲ್ಲ. ಆದ್ರೂ ಅದೇ ನನಗೆ ಲಾಸ್ಟ್ ಹೆಸರು ತಂದು ಕೊಟ್ಟಿದ್ದು ಅದೇ. ಯಾವಾಗ ಬರ್ತಾರ ಅಂತೆಲ್ಲ ಜನ ಎಲ್ಲ ಕಾಯ್ತಿದ್ರು. ನಾವು ಕೂಡ ಸಂಜೆ
ಯಾವಾಗ ಬರ್ತಾರೆ ಅಂತ ಪೂರ್ತಿ ಎಪಿಸೋಡ್ ನ ನೋಡ್ತಾ ಇದ್ದೀನಿ. ಇಲ್ಲೊಂದು ಮದುವೆ ಫಂಕ್ಷನ್ ಅಲ್ಲಿ ಈ ಮದುವೆ ಮನೆಗೆ ಬಂದವ್ರು ಮದುವೆ ಮನೆ ಕೆಲಸನೇ ಮಾಡ್ಬೇಕು. ಅದನ್ನ ಬಿಟ್ಟು ಒಂದು ಇಂಥದೇ ಒಂದು ದೊಡ್ಡ ಹಾಲಲ್ಲಿ ಟಿವಿ ಹಾಕೊಂಡು ಎಲ್ಲ ಕಾಮಿಡಿ ನೋಡ್ತಿದ್ದಾರೆ. ನೋಡಿ ಆ ಒಂದು ಪ್ರೀತಿನ ನಾನು ಮರೆತ್ರೆ ನನ್ನ ಏನಂತ ಹೇಳ್ತಾರೆ ಹೇಳಿ? ಮರೆಯಂಗಿಲ್ಲ ನೀವು. ಅವ್ರು ಕೊಟ್ಟಂತ ಪ್ರೀತಿನ ಯಾವತ್ತು ನಾನು ಮರಿತೀನ, ನಾನು ಅವತ್ತು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ನಿಮ್ಗೆ ಕಾಮಿಡಿ ಕಿಲಾಡಿ ಟೀಮ್ ಅಲ್ಲಿ ಎಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ಒಂದ್ ದಿವಸ ನನ್ನ ಊರಿಗೆ ಕರೆದು ಅವ್ರಿಗೊಂದೆಲ್ಲ ಊಟ ಹಾಕಿ ಕಳಿಸ್ಬೇಕು ಅನ್ನೋ ಮನೋಭಾವ ಏನಾರು ಇದೆಯಾ? ಅಂದ್ರೆ ಆ ಭಾವನೆಗಳು ಇದೆ ನನಗೆ. ಆದ್ರೆ ಇಲ್ಲಿ ಹತ್ರದವರು ಒಂದು ನಮ್ಮ ಮೂಡಿಗೆರೆ ಭಾಗದವರಾದ್ರೆ ನಾನು ಕರ್ಕ ಬರ್ಬೋದು. ಬೆಂಗಳೂರಿನ ಅವ್ರಿಗೆ ಅಲ್ಲಿಂದ ಬರೋದು ಒಂದು ಸ್ವಲ್ಪ ಕಷ್ಟನೇ. ಜಯವರ್ಗಿ, ಆಮೇಲೆ ಬೆಂಗಳೂರು ಸ್ವಲ್ಪ ದೂರ, ಎಲ್ಲಿ ಚಿಕ್ಕಬಳ್ಳಾಪುರ ಆ ಕಡೆ ಈ ಕಡೆ ಅಂತ ದೂರದಲ್ಲಿ ಇರ್ತಾರಲ್ಲ, ಅವ್ರನ್ನ ಹೆಂಗ್ ಸರ್ ಅದು ಬರೀ ಬಸ್ ಬೇರೆ. ಎಲ್ಲರ ಹತ್ರನು ಎಲ್ಲರ ನಂಬರ್ಗಳು ಇದೆಯಾ ನಿಮ್ಮ ಹತ್ರ? ಎಲ್ಲ ಕಾಂಟ್ಯಾಕ್ಟ್. ಅಲ್ಲ, ನೀವು ಒಂದು ಸಣ್ಣ ಮೊಬೈಲ್ ಇಟ್ಕೊಂಡಿದ್ರಿ, ಆಗ ಬಂದ ಕೀಪ್ಯಾಡ್. ಈಗ ಒಂದು ದೊಡ್ಡ ಮೊಬೈಲ್ ತಗೊಂಡಿರಲ್ಲ? ದೊಡ್ಡ ಮೊಬೈಲ್ ಕಳಸ ನಮ್ಮ ಆದರ್ಶ ಅಣ್ಣ ಅಂತ ಇದಾರೆ. ಅವರು ಒಂದ್ ದಿವಸ ಫಸ್ಟ್ ಕಾಮಿಡಿಗೆ ಹೋಗಿ ಮನೆಗ್ ಬಂದೆ. ಯಾವ್ದಾವ್ ಎಲ್ಲಿದ್ದೀರಿ? ಸರ್ ನಾನು ಮನೆಗ್ ಬಂದಿದ್ದೀನಿ ಅಂತ ಹೇಳ್ದೆ. ನೀವು ಫೋನ್ ಬೇರೆ ತಗೊಂಡಿದ್ದೀರಾ? ಇಲ್ಲ ಸರ್, ಅದೇ ಕೀಪ್ಯಾಡು. ಸ್ವಲ್ಪ ಹಂಗಂದ್ರೆ ಕಳಸಕ್ ಬನ್ನಿ ಅಂತ ಹೇಳಿದ್ರು ನಮ್ಮ ಆದರ್ಶನ. ಹೋದೆ. ನೋಡಿ ಅದ್ರಲ್ಲಿ ಯಾವ್ದು ಮೊಬೈಲ್ ಆಗ್ಬೋದು ತಗೊಳ್ಳಿ ಅಂತ. ಒಬ್ರು ಕೊಡ್ತಾರಂತ ಎಲ್ಲ ತಗೊಳದ? ನಾನೊಂದು 50,000 ಎಲ್ಲ ತೋರಿಸಿದ್ರೆ ಅದು ಅರ್ಥ. ಸರ್ ನೀವು ಯಾವ್ದು ಕೊಡಿಸ್ತೀರಿ ಅದು ತಗೊಳ್ತೀನಿ ಅಂತ ಹೇಳಿದೆ. ಸರಿ, ಅದನ್ನ ಕೊಟ್ರು. ಒಂದು ಮೊಬೈಲ್ ತೆಗೊಟ್ರು ಅವರೇ. ಮೊಬೈಲ್ ಇವತ್ತು ನನ್ನ ಹತ್ರ ಇರೋದು ಅದೇ ಆದರ್ಶನ ಕೊಡ್ಸಿರೋ ಮೊಬೈಲೇ. ಆಮೇಲೆ ಖರ್ಚಿಗೂ ಸ್ವಲ್ಪ ದುಡ್ಡು ಕೊಟ್ರು. ಇವತ್ತು ಎಲ್ಲ ನಾನು ಪ್ಯಾಂಟು ಶರ್ಟು ಎಲ್ಲ ನನ್ನ ಸ್ನೇಹಿತರೆ ಎಲ್ಲ ಕೊಡ್ಸಿದ್ದು. ಎಲ್ಲ ಒಂದು ಬಟ್ಟೆ, ಒಂದು 4-5 ಜೊತೆ ಬಟ್ಟೆ, ಶೂ, ಮತ್ತೆ ನನ್ಗೆ ಏನೇನ್ ಬೇಕೆಲ್ಲ ನಮ್ಮ ಅಧ್ಯಕ್ಷರು ಕೊಡ್ಸಿದ್ರು, ಮತ್ತೆ ನಿಮ್ಮಂತವ್ರು ಕೊಡ್ಸಿದ್ದಾರೆ, ಎಲ್ಲ ಕೊಡ್ಸಿದ್ದಾರೆ. ಓಕೆ ರಮೇಶ್ ಯಾದವ್ ಅವರೇ, ಎಲ್ಲ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ, ಈಗಾಗಲೇ ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಪಿಕ್ಚರಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ನಾವು ಒಬ್ಬ ಮುಗ್ಧ ಮನಸ್ಸಿನ ವ್ಯಕ್ತಿನ ಈ ಹಿಂದೆನೂ ಪರಿಚಯ ಮಾಡಿದ್ವಿ. ಅದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಪರಿಚಯ ಮಾಡೋಣ. ಆ ಪಿಕ್ಚರ್ ಯಾವತ್ತು ರಿಲೀಸ್ ಆಗುತ್ತೆ ಅದು ನಿಮಗೆ ಟಿವಿನಲ್ಲಿ, ಬೇರೆ ಬೇರೆ ಕಡೆ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬಿಡುಗಡೆ ಆಗುತ್ತೆ. ಆ ಪಿಕ್ಚರ್ನ ದಯವಿಟ್ಟು ನೋಡಿ. ನಿಮ್ಗೆ ಕನ್ನಡ ನೋಡೋಕ್ಕೆ ಪಿಕ್ಚರ್ಗೆ ಮನಸ್ಸಿಲ್ಲ ಅಂದರೂ ರಮೇಶ್ ಯಾದವ್ ಅವರವರ ಕಾಮಿಡಿ ಕಿಲಾಡಿನ ಹೆಂಗೆ ನೋಡ್ತಾ ಇದ್ರಿ, ಹಾಗಾಗಿ ರಮೇಶ್ ಯಾದವ್ ಅವ್ರನ್ನ ಬೆಳೆಸೋದಕ್ಕಾಗಿ ನೀವು ಆ ಒಂದು ಚಿತ್ರವನ್ನ ದಯವಿಟ್ಟು ನೋಡಿ ಅಂತ ಹೇಳ್ತಾ ಮುಗಿಸೋಣ. ಸರ್ ನೋಡ್ಲೇಬೇಕು ಅವರು, ನೀವೆಲ್ಲ ಖಂಡಿತ ನೋಡ್ಲೇಬೇಕು. ಯಾಕಂದ್ರೆ ಅಲ್ಲಿ ಕಳ್ಸಿಕೊಟ್ಟವ್ರು ಯಾರು? ಈಗ ಅಲ್ಲಿ ತನಕ ಜಿ ಕನ್ನಡಕ್ಕೆ ನನ್ನ ಪ್ರೆಸೆಂಟ್ ಮಾಡಿದ್ ನೀವು. ಈಗ ನನ್ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ಅವತ್ ಹೆಂಗ್ ನನ್ನ ಬೆಳೆಸಿ ಕಳ್ಸಿದ್ರಿ ಆರೈಸಿ, ಅದೇ ತರ ಈ ಚಿತ್ರನು ಕೂಡ ನೀವು ಆರೈಸಿ ಆಶೀರ್ವಾದ ನಿಮ್ದು ಬೇಕೇ ಬೇಕು. ನೀವು ಫಿಲಂ ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಕೊನೆಯದಾಗಿ ನಿಮ್ಮನ್ನ ಬೆಳೆಸಿದ್ದು ನವೀನ್ ಹಾವಳಿ. ಖಂಡಿತ. ನವೀನ್ ಹಾವಳಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಯಾದವ್ರೆ? ಅವ್ರಂತ ಒಂದು ಒಬ್ಬ ಸ್ನೇಹಿತ ಕೂಡ ಹೌದು, ನನ್ನ ಗುರು ಕೂಡ ಹೌದು. ಅವ್ರಂತ ಒಂದು ಗುರುನ ನಾನು ಯಾವತ್ತು ಎಲ್ಲಿ ನೋಡಿಲ್ಲ. ಅವ್ರಿಗೆ ಯಾವತ್ತು ನಾನು ಚಿರಋಣಿ ಆಗಿರ್ತೀನಿ. ಅವ್ರಿಗೆ ಮಾತ್ರ ಅಲ್ಲ, ಅವರೊಂದು ಮನೆತನಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಪದೇ ಪದೇ ಈಗ ಅವರು ಒಂದು ಕೆಲಸದಲ್ಲಿ ಬಿಸಿ ಇರ್ತಾರೆ, ನಾನು ಫೋನ್ ಮಾಡೋದು, ಅವರು ಡಿಸ್ಟರ್ಬ್ ಮಾಡೋದು, ಇದು ನನಗೆ ಇಷ್ಟ ಇಲ್ಲ. ನನಗೆ ಅಗತ್ಯ ಇದ್ದಾಗ ನಾನೇ ಫೋನ್ ಮಾಡಿ ಮಾತಾಡ್ತಿರ್ತೀನಿ. ಆದ್ರೆ ನಮ್ ಬಾಂಧವ್ಯ ಮಾತ್ರ ದೂರ ಆಗಿಲ್ಲ. ದೇವರು ಯಾರು ಹುಳಿ ಹಿಂಡಿಲ್ಲ. ಇಲ್ಲ ಆ ದೇವ್ರದಿಂದ ನಮ್ಮ ಇಬ್ರು ಹುಳಿ ಹಿಂಡಿರಿ ಏನೂ ಆಗಲ್ಲ. ಇದ್ರೆ ಒಬ್ರು ಬಕ್ಕಿ ಮಂಜು ಅಂತ ಇದಾರೆ, ಅವ್ರೆಲ್ಲರೂ ಹಿಂಡ್ಬೇಕಾತೆ ಕಂಚು ಹುಳಿ. ನೀವು ದೊಡ್ಡ ಹುಳಿ ಕಂಚು ಹುಳಿ ಹಿಂಡಿದ್ರೆ ಹುಳಿನೇ ಅಲ್ಲ. ಅವ್ರೊಂದ್ ಸ್ವಲ್ಪ ಹಲ್ ಮಸಿಯೋದು ಗುರಾಯಿಸೋದೆಲ್ಲ ಅವರೇ ಜಾಸ್ತಿ. ಹೌದಾ? ವೇದಿಕೆಯಲ್ಲೆಲ್ಲ ಸುಮಾರು ನೋಡಿ, ನನ್ಗೆ ಎಲ್ಲರೂ ವೇದಿಕೆಯಲ್ಲಿ ಕರೆದಿರ್ತಾರೆ. ಮೊನ್ನೆ ಇಲ್ಲೇ ಒಂದು ಯಾವ್ದು ಮದುವೆ ಕಾರ್ಯಕ್ರಮ ಒಂದು ಆಯ್ತು, ಸರಳ ಸಾಮೂಹಿಕ ಮದುವೆ. ಅವತ್ತು ಹಿಂಗೆ ಗುರಾಯಿಸಿದ್ರು. ನಾನು ಗುರಾಯಿಸ್ತಿದ್ದೆ. ಆದ್ರೆ ನಿಮ್ಮಂತವ್ರು ಅಲ್ಲಿ ದೊಡ್ಡವ್ರು ಇದ್ರಲ್ಲ, ಅವ್ರ ಮುಂದೆ ಗುರಾಯಿಸೋದು ಎಂತಕ್ಕಂತ ಅವ್ರೊಂದ್ ಸ್ವಲ್ಪ ಗುರಾಯಿಸ್ತಾರೆ ಅಷ್ಟೇ, ಇನ್ನು ಬೇರೆ ಯಾರಿಲ್ಲ. ವಸಂತ ಏನು ಗುರಾಯಿಸಲ್ಲ ನಿಮ್ಗೆ? ಅವರು ಒಳಗಿಂದ ಒಳಗೆ ತೋರ್ಸ್ಕೊಳ್ಳಲ್ಲ. ಅವನು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ಆ ತರ ಇರ್ತಾರ. ಓಕೆ, ಆಯ್ತು ಯಾದವ್ ಅವರೇ, ಇಷ್ಟೊತ್ತಿಗೆ ತನಕ ಇನ್ನೇನಾದ್ರು ಮಾತಾಡಕ್ಕಿದ್ಯಾ? ಇನ್ನೇನು ಮಾತಾಡೋದಿಲ್ಲ ಸರ್. ಇಲ್ಲಿ ಒಂದು 10 ನಿಮಿಷನ 1 ಗಂಟೆನ ನಿಮ್ಮ ಹತ್ರ ಒಂದು ಮಾತಾಡಿ, ಅದ್ರಲ್ಲಿ ಏನಾದ್ರೂ ತಪ್ಪು
ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದು ನಿಮಗೆ ಅವಿನ್ ಸ್ವರ ಸಂಗಮಕ್ಕೆ ಮತ್ತೆ ಬಕ್ಕಿ ಮಂಜು ಸರ್ ನಡ್ಸ್ಕೊಡೋರು ಮತ್ತೆ ವಸಂತ್ ಸರ್ ಏನಾದ್ರೂ ತಪ್ಪಿದ್ರೆ, ಅಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ ನಾನು ಮಾತಾಡೋದು ಏನಾದ್ರೂ ತಪ್ಪು ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಮಸ್ಕಾರ. ಓಕೆ, ನೋಡಿ ವೀಕ್ಷಕರೇ, ಇದುವರೆಗೂ ರಮೇಶ್ ಯಾದವ್ ಅವ್ರ ಜೊತೆ ನಮ್ಮ ಜೊತೆ ಎಲ್ಲ ಜೀವನದ ಚಿತ್ರಣವನ್ನೇ ಬಿಚ್ಚಿಟ್ಟಿದ್ದಾರೆ. ಅನೇಕ ಮಾನವೀಯ ಗುಣಗಳು, ಯಾವ್ಯಾವ ಗುಣಗಳು ಇರಬೇಕು ಅನ್ನೋದನ್ನೆಲ್ಲದೂ ಕೂಡ ಒಂದು ಹೇಳಿದ್ದಾರೆ, ಮತ್ತು ಒಂದವರು ಮಾನವೀಯತೆ ಗುಣಗಳನ್ನ ಅಳವಡಿಸಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು, ಅವರೇ ಮಾದರಿ. ಹಾಗಾಗಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಈಗ ನಾವು ಲೈವ್ ಮಾಡಿದೀವಿ, ನೀವೇನ್ ಮಾಡ್ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನೀವೊಬ್ಬರೇ ರಮೇಶ್ ಯಾದವ್ ನೋಡಿ ಸಾಲಲ್ಲ, ನಿಮ್ ಸ್ನೇಹಿತರು, ನೆಂಟರು ಎಲ್ಲ ನೋಡ್ಲಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಹೇಳಿ ಸರ್. ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಮತ್ತೆ ಅಭಿಮಾನಿ ದೇವರುಗಳು ಅವಿನ್ ಸ್ವರ ಸಂಗಮದಂತ ಒಂದು ಯಾವ್ದು ಪೇಜ್ ಬೇರೆ ಎಲ್ಲಿ ಸಿಗಲ್ಲ. ಇವ್ರಿಗೆ ನೀವು ಸಪೋರ್ಟು, ಆಶೀರ್ವಾದ ಮತ್ತೆ ಅವ್ರನ್ನ ಬೆಳೆಸಿದ್ರೆ ಖಂಡಿತ ನಿಮ್ಮೊಂದು ಸಪೋರ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಅವರೊಂದು ಬಹುದೊಡ್ಡ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಜೂನ್ 6, 7, 7ನೇ ತಾರೀಕಿಗೆ ಚಿಕ್ಕಮಗಳೂರು ಕುವೆಂಪು ಕಲಾಮಂದಿರ. ಅದಕ್ಕೆ ನೀವು ಆದಷ್ಟು ಒಂದು ಜನ ಬರಬೇಕು, ಹಾಡ್ಗಾರರೆಲ್ಲ ಆದಷ್ಟು ಹಾಡ್ಗಾರರು ಅಲ್ಲಿ ಬರಬೇಕು, ನಿಮ್ಮ ಪ್ರತಿಭೆಗಳನ್ನ ನೋಡ್ಬೇಕಂತ ನಾನು ಆತುರದಿಂದ ಕಾಯ್ತಿರ್ತೀನಿ. ತಪ್ಪದೆ ನೀವು ಎಲ್ಲರೂ ಬರ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಅವಿನ್ ಸ್ವರ ಸಂಗಮಕ್ಕೆ ನಮಸ್ಕಾರ. ನೋಡಿ, ಈಗ ಯಾವ್ದವ್ರು ನೆನಪು ಮಾಡಿದ್ರು, ಇದೇ ಜೂನ್ 6, 7, 8 500ನೇ ಎಪಿಸೋಡ್. ನಮ್ದು 500ನೇ ಎಪಿಸೋಡ್ ಇದು ವಿಶ್ವದಲ್ಲೇ ಪ್ರಥಮ. ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ. 450ರಿಂದ 500 ಕಲಾವಿದರನ್ನ ರೆಡಿ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಬಹಳ ದೊಡ್ಡ ಕಾರ್ಯಕ್ರಮ. ದಯವಿಟ್ಟು ಬನ್ನಿ. ಬರದೇ ಇದ್ರು ನೀವು ಅವತ್ತಿನ ದಿನ ನಡೀತಕ್ಕಂಥದ್ದು ಅವಿನ್ ಟಿವಿನ ಅವಿನ್ ಸ್ವರ ಸಂಗಮದಲ್ಲೇ ಲೈವ್ ಆಗ್ತಾ ಇರುತ್ತೆ. ದಯವಿಟ್ಟು ಮನೇಲೆ ಕೂತು ವೀಕ್ಷಣೆ ಮಾಡ್ಬೋದು ನೀವು ಅಂತ ಹೇಳಿ ಇದೊಂದು ಸಂದರ್ಶನ ಮುಗಿಸೋಣ. ಖಂಡಿತ ಬರ್ತಾರೆ ಅವರು. ಹೌದು, ಹೆಂಗೆ? ಬಂದೇ ಬರ್ತಾರೆ. ಅವಿನ್ ಸ್ವರ ಸಂಗಮ ಅಂದ್ರೆ ಈಗ ಎಲ್ಲರಿಗೂ ಪರಿಚಯ ಆಗಿದೆಲ್ಲ, ಅವ್ರು ಖಂಡಿತ ಬರ್ತಾರಂತ ನನಗೆ ಒಂದು ನಂಬಿಕೆ ಇದೆ. ಖಂಡಿತ ಬರ್ತಾರೆ. ಮತ್ತೆ ಆದಷ್ಟು ಒಂದು ದೊಡ್ಡ ಗಣ್ಯರು ಇದಕ್ಕೆ ಒಂದು ಕೈ ಜೋಡಿಸಿದ್ರೆ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ಕೈ ಜೋಡಿಸೋದಂದ್ರೆ ಹೆಂಗೆ? ಎಲ್ಲ ಒಂದು ಸಾಕಾರ, ತನು ಮನ ಧನ ಎಲ್ಲ ಕೂಡ. ಓಕೆ, ರಮೇಶ್ ಯಾದವ್ರೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದ್ದಾರೆ ನೋಡಿ. ರಮೇಶ್ ಯಾದವ್ರನ್ನ ಇನ್ನು ಅಷ್ಟು ಸುಲಭವಾಗಿ ನಾವು ಬಿಡಲ್ಲ. ವರ್ಷದಲ್ಲಿ 3-4 ಸರಿ ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ. ಇನ್ನು ಹೊಸ ಸಿನಿಮಾಗಳು, ಹೊಸದಾಗಿ ಅವ್ರು ಏನ್ ಮಾಡ್ತಾರೆ ಅದನ್ನೆಲ್ಲದನ್ನು ಕೂಡ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ನಮಸ್ಕಾರ.